ಏನಾಯ್ತು ಭಟ್ರೆ? ನೀನು ನನ್ನನ್ನು ಮುಟ್ಟಿ ಹಾಕಿದ್ಯಾ? ನಮ್ಮ ಜಾತಿಯವ್ರ ಕತೆ ಹೇಳುತ್ತೆ ಅಂತ ನಾನು ಹೂ ಬಿಡ್ತಾ ಇದ್ದೆ. ನೀನು ನನ್ನ ಮುಟ್ಟಿದೀಯಾ? ಬಡಿಯೆಲ್ಲ ಹಾಳಾಗಿ ಹೋಯ್ತು. ಇನ್ನು ಪಂಚಗವ್ಯ ಹಾಕೊಂಡು ನಾನು ಸ್ನಾನ ಮಾಡಬೇಕು. ಭಟ್ರೆ, ನೀವೊಂದು ಸಂತೋಷ ಆಯ್ತು ನೋಡಿ. ಅಂತಂತವರ ಮನಸ್ಸೇ ವಿಚಲಿತವಾಗಿದೆ ಅಂತ ಆದ್ಮೇಲೆ ನಿಮ್ಮ ಮನಸ್ಸೇನು ನೋಡಿ. ನೀವು ದಾಕ್ಷಿಣ್ಯಕ್ಕೆ ಒಳಗಾಗೋದು ಬೇಡ. ನಮ್ಮ ಮನೆಗೆ ಯಾಕೆ ಬರ್ತಾರೆ ನನಗೆ ಗೊತ್ತುಂಟು. ಇಲ್ಲಿ ಬನ್ನಿ ನೋಡಿ. ಓಲಿ ಆ ಕಡೆಗಿದ್ದಾಳೆ, ತೆಳ್ಳಗಿದ್ದಾಳೆ, ಬೆಳ್ಳಗಿದ್ದಾಳೆ, ಉದ್ದ ಇದ್ದಾಳೆ, ಅವಳು ಆದಿತ್ತು. ಈ ಕಡೆ ಕಪ್ಪಗಿದ್ದಾಳೆ, ತುಂಡಗಿದ್ದಾಳೆ, ಅವಳು ಆದಿತ್ತು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ನಿಮ್ಮ ಹಾಗೆ ಗುಂಡು ಗುಂಡಗಿದ್ದಾಳೆ, ಕುಳ್ಳ ಇದ್ದಾಳೆ, ಅವಳು ಆದಿತ್ತು. ಅವರೆಲ್ಲ ಯಾರು? ಅವರೆಲ್ಲ ಗಣಿಕಾಂಗನೆಯರು. ಹೆಣ್ಣು ಮಕ್ಕಳ? ಹೆಣ್ಣು ಮಕ್ಕಳು ಯಾಕೆ? ಯಾಕೆ ತಿನ್ನು ದೊಡ್ಡ. ನಾನು ರಕ್ಕಸನ? ಅಯ್ಯೋ, ಏನು ಹೇಳಿ ಮೈತ್ರಿ ಭಟ್ರೆ, ಹೆಣ್ಣು ಮಕ್ಕಳು ಯಾಕೆ? ಸುಖಿಸುವುದಕ್ಕೆ. ಸುಖ, ಹೆಣ್ಣು ಮಕ್ಕಳ ಸುಖ ಅಂದ್ರೆ ಏನು? ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ? ಅಯ್ಯೋ, ಹೆಣ್ಣು ಮಕ್ಕಳ ಸುಖ ಅಂದ್ರೆ ಅದು ಅಂಗನೆಯರ ಸುಖ. ಅದಕ್ಕೆ ಹಾಸಿಗೆ ಬೇಕು. ಸುಖ ಪಡೆಯುವುದಕ್ಕೆ, ಸುಖ ಪಡೆಯಲಿಕ್ಕೆ ಹಾಸಿಗೆ ಬೇಕಾ? ಹಾಸಿಗೆ ಬೇಕು. ನಿನ್ಗೆಲ್ಲ ವ್ಯವಸ್ಥೆ ಮಾಡ್ಲಾ? ಯಾರಾದಿತ್ತು? ಯಾವುದಕ್ಕೆ? ಸುಖ ಪಡುವುದಕ್ಕೆ ಅಮ್ಮ ಆದೀತಾ? ತನು ಸುಖಕ್ಕೆ, ತನು ಸುಖ. ಬೇಡ, ಶಾಂತರಾಗಬೇಕು, ಶಾಂತರಾಗಬೇಕು. ನೀವು ಶಾಂತ, ಸಿಟ್ಟು ಮಾಡಬೇಡಿ, ಸಿಟ್ಟು ಮಾಡಿ. ನನ್ನ ಮರ್ಯಾದೆ ಹೋಯ್ತು. ಯಾಕೆ? ನಿನ್ನ ತಪ್ಪಲ್ಲ. ನಾನು ಹೋಗುದಿಲ್ಲ ಅಂತ ಕಳಿಸಿಕೊಟ್ಟ ಚಾರುದತ್ತ ನನ್ನ ಮರ್ಯಾದೆ ಕಳೆದ. ಭೂಸುರನಲ್ಲಿ ಪರಿಹಾಸ್ಯವೇ. ಸಮಾಧಾನ ಮಾಡಿಕೊಳ್ಳಿ, ಇದು ನಮ್ಮ ಧರ್ಮ. ಹಾಗಾಗಿ ಕೇಳಿದ್ರೆ ನೀವು ಸಿಟ್ಟೊಂದು ಮಾಡಬೇಡಿ, ಸಿಟ್ಟೊಂದು ಮಾಡಬೇಡಿ. ಬೇಡ, ಆವತ್ತು ಸಿಟ್ಟು ನೋಡಿದ್ದೇನೆ ಏನಾಗ್ತದೆ ಗೊತ್ತುಂಟು. ಆವತ್ತು ಅಂದ್ರೆ ಅವನಿಗೆ ಹೊಡೆದಾಗ ಶಕಾರ, ಹೌದೌದು, ಕಾಣಿಯಲ್ಲಿ ಕುಮಾರ, ನನ್ನ ಮಾನ ಉಳಿಸಿಕೊಟ್ಟವರು ನೀವು. ನಿನ್ನ ಮೈ ಮೇಲೆ ಕೈ ಹಾಕಿದಾಗ ನಿಮ್ಮನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. 4 ಬರೆದಿದ್ದೇನೆ. ಹೌದೌದು, ಹೌದಲ್ಲ? ಇಷ್ಟು ಬರ್ತಾರೆ. ಹೌದೌದು, ಇಂಥ ಮಾತಾಡಬೇಡ. ಬ್ರಾಹ್ಮಣ ನಾನು, ಎಚ್ಚರಿಕೆ ಇರಲಿ. ಮೈತ್ರಿ ಭಟ್ರೆ, ನಿಮ್ಮ ಸಿಟ್ಟು ಬಂದ್ರೆ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಒಂದು ರೀತಿ ಸಂತೋಷ ಆಗ್ತದೆ. ಏನು? ಒಮ್ಮೆ ಸಿಟ್ಟು ಮಾಡಿ. ಏನ? ಅದೇ ನಿಮ್ಮ ಸಿಟ್ಟಿಗೆ ಸ್ಪಂದಿಸಿದ್ ನಾನು ಬಂದದ್ದು ಯಾಕೆ ಗೊತ್ತಾ? ಯಾಕೆ ಮತ್ತೆ? ನಾನು ಹೇಳ್ತೇನೆ, ಹೇಳಿ. ನಾನು ಇಲ್ಲೇ ಹೇಳ್ತೇನೆ. ಮೇಲೆ ಕೂತ್ಕೊಳ್ಳಿ, ಬನ್ನಿ ಬನ್ನಿ. ಅಲ್ಲಿ ಕೂತ್ಕೊಂಡು ನಿನ್ನ ಭಾಷೆ ಬದಲಾಗ್ತದೆ. ಇಲ್ಲಿ ಬನ್ನಿ. ಇಲ್ಲೇ ಆದೀತಪ್ಪ. ನಿಮಗೆಲ್ಲ ಆದೀತು, ನನಗೂ ಅಲ್ಲೇ ಆದೀತು. ಹೇಳಿ ಹೇಳಿ, ಏನಾಯ್ತು ನಿಮ್ಗೆ? ಹೆಣ್ಮಕ್ಳು ಇವ್ರು ಹಿಂದಿಗೆ ಬಿಸಿನೀರು ಆಗ್ಲಿಕ್ಕೆ ಇವೆಲ್ಲ ಎಲ್ಲಿಂದ ಬಂದ? ಎಲ್ಲ ಇಲ್ಲಿ ಇದ್ದವರು. ಯಾಕೆ? ಹೇಳಿದ್ನಲ್ಲ, ಸುಖ. ಇಲ್ಲಿ ಸಂಗೀತಗಾರರು, ಹೌದು, ಬಾರಿಸೋರು, ಹೌದು, ವಾದಕರು, ಗಾಯಕರು ಎಲ್ಲ ಇದ್ದಾರೆ ಇಲ್ಲಿ. ವಾಲ್ಯದವರು ಅವರಿದ್ದಾರೆ. ಹೌದಾ? ಹೌದು. ಇವರೆಲ್ಲ ಇಲ್ಲೇ ಇರುವವರಾ? ಇಲ್ಲೇ ಇರ್ತಾರೆ. ಏನು? ಸರಿ, ನೀವು ಬಂದಿದ್ದು ಯಾಕೆ ಹೇಳ್ತೀರಾ? ನನ್ನ ಬಟ್ಟೆ ಏನಾಯ್ತು? ಕಂಗಾಲಾಡ್ಬೇಡಿ, ಇಲ್ಲುಂಟಲ್ಲ. ಅಯ್ಯೋ, ಕೊಡು ಇದ್ದದ್ದು ಒಂದೇ ಕೊಡು. ಸುಮ್ಮನಿರಿ ಮೈತ್ರಿ ಭಟ್ರೆ, ಇರ್ಲಿ. ನಮ್ಮ ಅಮ್ಮನಿಗೆ ಆಯ್ತು ನಿಮ್ ಪ್ರಸಾದ. ನಿನ್ನ ಅಮ್ಮನಿಗೆ ಅದು ಯಾವುದಕ್ಕೂ ಬರುವುದಿಲ್ಲ. ಆದ್ರೂ ಇರ್ಲಿ, ಮೈತ್ರಿ ಭಟ್ ಪ್ರಸಾದ. ಮತ್ತೆ ನಾನು ತಗೊಳ್ಳಿಕ್ಕೂ ಹಣ ಇಲ್ಲ. ಬೇಕಾ? ನಾನು ಶುದ್ಧ ಮಾಡ್ಕೊಳ್ತೇನೆ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಶುದ್ಧ ಆಯ್ತಾ? ಮಂತ್ರ ಸ್ನಾನ ಸರಿ, ಶುದ್ಧ ಆಯ್ತು. ಈಗ ನಾನು ಬಂದದ್ದು ಯಾಕೆ ಅಂತ ಹೇಳ್ತೇನೆ. ಯಾಕೆ ಬಂದಿದ್ದು? ನೀನು ಆ ಚಾರುದತ್ತನೇನು? ಚಾರುದತ್ತನನ್ನ ಪ್ರೇಮಿಸಿದವಳು. ನಿನಗೆ ಗೊತ್ತಿಲ್ಲ, ಬೆಳ್ಳಗಿದ್ದೆಲ್ಲ ಹಾಲು, ತೆಲ್ಲಗಿದ್ದೆಲ್ಲ ನೀರು ಅಂತ ನಂಬುವಳು ನೀನು. ಹೌದು, ಆ ಚಾರುದತ್ತ ಎಂತವ ಅಂತ ನನಗೆ ಮಾತ್ರ ಗೊತ್ತು. ಎಂತವ? ನೀನು ತಿಳಿದಾಗೆ ಅವ ಅಸಂಭಾವಿತನಲ್ಲ. ನೀವು ಹೇಳಿದ್ದೇನಾಯ್ತು? ಏನಾಯ್ತು? ಅವ ಅಸಂಭಾವಿತನಲ್ಲ, ಸಂಭಾವಿತ ಅಂತ ಆಯ್ತಲ್ಲ. ಅಷ್ಟು ಸಂಭಾವಿತನಲ್ಲ ಅಂತ ಹೇಗೆ ಹೇಳೋದು? ಬಾಯಲ್ಲಿ ಹೇಳಿ. ಸುಳ್ಳು ಹೇಳ್ತಾ ಇದ್ದೀನಿ. ಏನಾಯ್ತು? ಹೇಗೆ ಹೇಳೋದು ಅಂತ ಹೇಳಿ ನೀವು. ಅವ ದೊಡ್ಡ ಕಿರುಗೋರ
ಹೌದು ಹೌದಾ? ಹೌದೌದು. ನಿಮಗೆ ಗೊತ್ತಾಯ್ತು? ನನಗೆ ಗೊತ್ತಿಲ್ಲ ಇತ್ತು, ಮೊನ್ನೆ ಗೊತ್ತಾಯ್ತು. ನೀನು ರೋಸೆ ನಿಂಗೆ ಆಭರಣ ಕೊಟ್ಟು ಹೋದಿಯಲ್ಲ, ಆ ಮಗು ಆಟ ಆಡ್ತಾ ಇದ್ದ. ಮಣ್ಣಿನ ಬಂಡೆಯ ಮೇಲೆ ಆಭರಣ ಇಟ್ಕೊಂಡು ಆಡಿ 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 ಹಾಡಿ ಆಡಿ ಏಡಾಡಿ ಮತ್ತೆ ಆಡಿ. ಅದು ಯಾವ ಊರು ಅದು? ನೀವು ಹೇಳುವ ವಿಷಯ ಯಾವುದು? ಆಡಿ ಆಡಿ ಮತ್ತೆ ಆಡಿ ಮತ್ತೆ ಆಡಿ. ಹೌದು. ಅವಲ್ಲಿ ನಿದ್ದೆ ಹೋಗಿದ್ದ ಇವ. ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಹಾಯ್ ಅಲ್ಲಿ ಹೋದ. ಅಲ್ಲಿ ಹೋಗಿದ್ದು. ಮತ್ತೆ ನೀವು ಹೊರಗಡೆ ಹೋಗ್ಬೇಡಿ. ಚಾವದತ್ತ ಯಾಕೆ ಅಂತ ನಾನು ನೋಡ್ತಾ ಇದ್ದೇನೆ. ಯಾಕೆ? ನೋಡ್ತಾ ಇದ್ದಾಗ ಆ ಬಣ್ಣವನ್ನು ಹೀಗೆ ತೆಗೆದ. ಮತ್ತೇನ್ ಮಾಡ್ದ? ಅನ್ನವರ ಸುಳ್ಳು ಹೇಳ್ತಾ ಇದ್ದೇನೆ. ಹಾಯ್ ಹೇಳಿ. ಏನಿಲ್ಲ. ಏನಾಯ್ತು ಹೇಳಿ. ಎಲ್ಲಿ ಹೋಗ್ತಾ ನೋಡ್ತಾ ಇದ್ದೆ. ಹೊರಟೋದ. ಒಂದೊಂದೇ ಹೆಚ್ಚಾಗ್ತಾ ಜೂಜಿನ ಕೊಟ್ಟೆ ಹೋದ. ಸುಳ್ಳು ಹೇಳ್ತಾ ಇದ್ದೆ. ಹಾಯ್ ಎಂತದ್ದು ಹೇಳುದು ನೀವು? ಹೇಗೆ ಹೇಳುದು ಅಂತ. ಅವ್ರ ಬಗ್ಗೆ ಊರೇ ಆಡಿಕೊಳ್ತಾ ಇದೆ ಒಳ್ಳೆಯವರು ಅಂತ. ಇಲ್ಲ, ನೋಡಿ ಜೂಜಿನ ಗಟ್ಟೆಯಲ್ಲಿ ಆ ಆಭರಣವನ್ನ ಒತ್ತೆ ಇಟ್ಟು ಜೂಜಾಡಿದ. ಕಳ್ಳರು ಕದ್ಕೊಂಡು ಹೋದಾಗೆ ಆಭರಣವನ್ನು ಕಳ್ಕೊಂಡ. ಕಳ್ಳರು ಕದ್ಕೊಂಡು ಹೋದಾಗೆ ಆಭರಣವನ್ನು ಕಳ್ಕೊಂಡ. ಕಳ್ಳರು ಕದ್ದುಕೊಂಡು ಹೋದಾಗ ಆಭರಣ ಕಳ್ಕೊಂಡ. ಹಾಯ್ ನೀವು ಒಂದೊಂದಕ್ಕೆ ಮಾತಿಗೆ ಸಂಬಂಧ ಇಲ್ಲ ಭಟ್ರೆ. ಸಂಬಂಧ ಉಂಟು. ಕಳ್ಳರು ಕದ್ಕೊಂಡು ಹೋಗುದು ಒಂದೇ, ಜೂಜಿನಲ್ಲಿ ಆಭರಣ ಕಳ್ಕೊಳ್ಳೋದು ಹೌದೇ. ಮತ್ತೆ ಸಿಕ್ಕುದಿಲ್ಲ. ಹಾಗೆ 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 ನೇರ ಮನೆಗೆ ಬಂದ. ಅಳ್ತಾ ಇದ್ದ. ನೀವು ಏನೇ ಹೇಳಿ. ಅಳ್ತಾ ಇದ್ದ. ಅಳ್ತಾ ಇದ್ನಾ? ಪಾಪ. ಯಾರು ಪಾಪ? ನೀನಲ್ಲ, ಆ ನಿರ್ಮಲಾ ದೇವಿ. ನಿರ್ಮಲಾ ದೇವಿ ಪಾಪವಾ? ಗಂಡನನ್ನು ಸಮಾಧಾನ ಪಡಿಸಿದ್ಲು. ವಸಂತ ಸೇನೆಯ ಆಭರಣ ಕದ್ದು ಹೋದ್ರೇನು, ನನ್ನ ಅಪ್ಪ ಕೊಟ್ಟ ಮುತ್ತಿನ ಹಾರ ಉಂಟು, ಅದರ ಬದಲಿಗಾಗಿ ಕೊಡಿ ಅಂತ ಹೇಳಿ ಒಪ್ಪಿಸಿ ಚಾರುದತ್ತನಿಗೆ ಕೊಟ್ಟಳು. ಎಂತ ಗುಣಾಢ್ಯಳವಳು ಅವಳು. ಇವನಿಗೆ ಒಪ್ಪಿಸಿದ ಆಭರಣವನ್ನ ಮೈತ್ರೇಯ ಭಟ್ಟ ನೀನು ತಗೊಂಡು ಹೋಗಿ ವಸಂತ ಸೇನೆ ಕೊಡುವಂತ ನನ್ನನ್ನು ಕೊಟ್ಟು ಕಳುಹಿದ. ಅಷ್ಟಕ್ಕಾಗಿ ಬಂದೆ. ನಾನು ಬರ್ತೇನೆ. ಏನು ಹೊರಟಿದ್ದು? ಏನು ಹೊರಟಿದ್ದು ಅಂದೆ? ಕೊಡ್ಲಿಕ್ಕಾಗಿ ಬಂದವ. ಕೊಡ್ಲಿಲ್ಲಲ್ಲ. ಕೊಡ್ಲಿಲ್ವಾ? ಕೊಡ್ಲಿಲ್ಲ. ಆಭರಣ ಎಲ್ಲೋಯ್ತು? ಮರೆತೋಯ್ತಾ? ಹಾ, ನಿಮ್ಮ ಮನೆವೆಲ್ಲ ನಿಮ್ಗೆ ಅನುಕೂಲ ಉಂಟು. ಆಯ್ ಕೊಡ್ಲೇಬೇಕಾ? ಹೌದು, ಕೊಡ್ಬೇಕು. ಎಂತದ್ದು ಮೈತಿ ಭಟ್ರೆ ಇದು? ಉಳ್ಳಿಲ್ಲ, ತಿರ್ಲಿಲ್ಲ, ಜೂಜಿನಲ್ಲಿ ಕಳ್ಕೊಂಡೆ. ನೀವು ಒಳಬೇಡಿ, ನೀವು ಒಳಬೇಡಿ. ನಾನೇ ಮತ್ತೆ ಕಣ್ಣೀರು ಒರೆಸ್ತೇನೆ. ಕೊಡ್ತೇನೆ ಕೊಡ್ತೇನೆ. ಇದೇನು ಕೊಡ್ತೇನೆ ಕೊಡ್ತೇನೆ ಹೀಗೆ ಮಾಡೋದು ನೀವು? ಕೊಡ್ತೇನೆ. ಕೊಡಿ ಆಗಿದೆ, ಕೊಡಿ. ಆಯ್ತು, ದುಃಖ ಮಾಡಬೇಡಿ. ಮೈತ್ರಿ ಭಟ್ರೆ, ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ನನಗೊಂದು ಉಪಕಾರ ಮಾಡ್ತೀರಾ? ಈ ಬಡವನಿಂದ ಏನು ಸಾಧ್ಯ? ಸಾಧ್ಯ ಉಂಟು. ಏನು? ನೋಡಿ, ನೀವು ಇಲ್ಲಿಂದ ಹೋಗಿ ಚಾರುದತ್ತರಲ್ಲಿ ಹೇಳಿ ಒಂದು ವಿಚಾರವನ್ನ. ನಾಳೆ ಸೂರ್ಯೋದಯ ಆಗಿ 8 ಗಳಿಗೆಯ ಒಳಗಾಗಿ ರಥ ಕಳಿಸಿಕೊಡುವಾಗ ಹೇಳಿ. ಏನು? ಏನಾಯ್ತು? ನಿಮ್ಮ ಮನೆಯಲ್ಲಿ ಬಂಡಿ ಇಲ್ವಾ? ಬಂಡಿ ನಾನೇಲಿ ಬರೋ ಬಂಡಿ ಇಲ್ಲ ಇಲ್ಲಿ. ಚಕ್ಕ ಕಳಿಸಿ ಹೋಗಿದ್ಯಾ? ಹೌದು. ಕಳಿಸೋದಿಲ್ಲ. ಹಾಯ್ ಪಾಪ ಬಡವನಾದ ಅವನಲ್ಲಿ ಅದೊಂದು ಮಾತ್ರ ಉಳಿದಿದೆ. ಅವನಿಗೆ ಹೇಳಿದ್ದೇನೆ ಈ ಪ್ರಸಂಗ ಬೇಡ ಅಂತ ಹೇಳಿದ್ದೇನೆ. ನನಗೆ ಬೇಸರ ಆಗ್ತದೆ. ಈ ಪ್ರಸಂಗ ಅಂದ್ರೆ ಏನು? ಈ ಗಣಿಕಾ ಪ್ರಸಂಗ ಬೇಡ, ಯಾರ ಮನೆಗೆ ಉದ್ಧಾರ ಆಗ್ತಿಲ್ಲ ಅಂತ ಹೇಳ್ತೇನೆ ನಾನು. ಸಾರು ಸಾರು ಚಾರುದತ್ತಿಗೆ ಹೇಳಿದ್ದೇನೆ. ಮೈತ್ರಿ ಭಟ್ರೆ, ಕಳಿಸಿಕೊಳ್ಳಿಕ್ಕೆ ಆಗುದಿಲ್ಲ. ನನಗೆ ಬೇಸರ ಆಗ್ತದೆ. ಆಗಲಿ ಆಗಲಿ ಆಗ್ತದೆ, ಆಗಲ್ಲ ಆಗಲಿ. ನೋಡಿ, ನನಗಷ್ಟೇ ಅಲ್ಲ, ನೀ ವಿಚಾರ ಹೇಳದೇ ಇದ್ರೆ ನಿಮ್ಮ ಮಿತ್ರನಿಗೂ ಬೇಸರ ಆಗ್ತದೆ. ಮಿತ್ರನಿಗೆ? ಹೌದು. ನೀವು ಬೇಸರ ಮಾಡ್ತೀರಾ ಇಲ್ವಾ? ಹೇಳ್ದೆ. ಹೇಳುದಿಲ್ಲ. ಎಷ್ಟು ಗಳಿಗೆಗೆ? 8 ಗಳಿಗೆಗೆ ಸರಿಯಾಗಿ ರಥ ಇಲ್ಲಿ ಬರಬೇಕು. ಹೇಳಲ್ಲ. ಹೇಳಲ್ಲ, ಮತ್ತೊಂದು ಮತ್ತೊಂದು. ಹೇಳಲ್ಲ. 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 8 ಹೇಳಲ್ಲ. 8. ವಸಂತ ಸೇನೆಯ ನೆನಪಿನಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಒಂದು ಬುದ್ಧಿವಂತಿಕೆಯನ್ನು ಮಾಡಿದೆ ನೋಡಿ. ತ್ರಿಪುರ ಸುಂದರಿಯನ್ನೇ ನೇರವಾಗಿ ನೋಡಿ ಧನದ ಆಮಿಷವನ್ನೊಡ್ಡಿ ವಸಂತ ಸೇನೆಯನ್ನು ನಾನು ಒಪ್ಪಿಸು ಅಂತ ಹೇಳಿದಾಗ ಒಪ್ಪಿಕೊಂಡಿದ್ದಾಳೆ. ಯಾಕೆ ಗೊತ್ತಾ? ಅವಳು ಶೂಳೆ ಅಂದ್ರು ಅಲ್ವಾ, ಹಣ ಅಂದ್ರೆ ಸಾಕು. ಆದ್ರೆ ಒಂದು ಮಾತು ಹೇಳಿದ್ದಾಳೆ, ಒಂದು ಬಂಡಿಯನ್ನ ಕಳುಹಿಸಿ ಕೊಡು ಎಂದು. ಸುಡುಗಾಡು ನಮ್ಮ ರಾಜಬೀದಿಲಿ ಒಂದೇ ಒಂದು ಬಂಡಿ. ಗಾಡಿ ಗಾಡಿ. ಸಲಾಂ ಅಲೈಕುಂ. ಸಲಾಂ. ಏನದು? ಏನು ಬಂಡಿ?
ಹೇಳಿದ್ದೇನೆ. ಅದು ನಮಸ್ಕಾರ. ನಮಸ್ಕಾರ. ಹಾ ಅದೇಕಾರ. ಒಳ್ಳೇದು. ಹಾ. ಒಂದು ಉಪಕಾರ ಮಾಡ್ತೀಯ? ಯಾವುದು ಉಪಕಾರ? ನಾಳೆ ಬೆಳಿಗ್ಗೆ 8 ಗಳಿಗೆಗೆ 8 ಗಳಿಗೆಗೆ ನಿನ್ನ ಈ ಗಾಡಿಯನ್ನ ವಸಂತ ಸೇನೆಯ ಮನೆಯ ಮುಂದೆ ನಿಲ್ಲಿಸಬೇಕು. ಅಲ್ಲಿ ಹೋಗಬೇಕಾ? ಹಾ, ಅಲ್ಲಿ ಒಬ್ಬಳು ಹುಡುಗಿ ಬಂದು ಕೂತ್ಕೊಳ್ತಾಳೆ. ಹಾ. ಅವಳನ್ನು ಕರ್ಕೊಂಡು ಹಾ. ನೇರ ಪುಷ್ಪಕರಂಡೋದ್ಯಾನಕ್ಕೆ ಬರ್ಬೇಕು. ಎಂತದ್ದು? ಪುಷ್ಪಕರಂಡೋದ್ಯಾನ. ಪುಷ್ಕರಂಡೆ ಉದ್ಯಾನ? ಅದು ನೀನು ಪುಷ್ಪಕರಂಡೋದ್ಯಾನ. ಅದೇ ಪುಷ್ಕರಂಡೆ ಅಂತದ್ದು. ಹಾ, ನೀವು ಹೇಳಿದ್ದು ಉದ್ಯಾನ. ಅಷ್ಟು ಕೆಲಸ ಮಾಡು, ಮತ್ತೆ ನಾನಿದ್ದೇನೆ. ಅಲ್ಲಿ ನಾನು ಹೋಗಲೇಬೇಕಾ? ಹೋಗೋ. ಹೋಗುದಿಲ್ಲ. ಯಾಕೆ? ನನಗೆ ಬಾಡಿಗೆ ಬೇಕು. ಬಾಡಿಗೆಗೆ ಬರ್ಲಿಕ್ಕೆ ಹೇಳಿದ್ದು. ಹೌದು. ಹಾ. ಆದ್ರೆ ಇದು ಹಿಂದೆ 4 ಬಾರಿ ಬಂದಾಗ ನೀವು ಬಾಡಿಗೆ ಕೊಡ್ಲೇ ಇಲ್ಲ. ಹಿಂದಿನ 4 ಬಾರಿದ್ದು ನಾನು ಕೊಡ್ಲಿಕ್ಕುಂಟ. ಇದು 5ನೇ ಬಾರಿ ಆಗ್ತದೆ. ಯೋಚನೆ ಮಾಡಬೇಡ. ಹಾ. ಒಟ್ಟು ಸೇರಿಸಿ 5 ಬಾರಿದು ಒಟ್ಟು ಕೊಡ್ತೇನೆ. 5 5 ಬಾರಿದು ಒಟ್ಟು ಸೇರಿಸಿ ಅಲ್ಲಿ ಕೊಡ್ತೇನೆ. ಒಟ್ಟು ಕೊಡ್ತದೆ. ಮರಿಬೇಡ. ಅಚ್ಚ. ನಾಳೆ ಬೆಳಿಗ್ಗೆ ಅಚ್ಚ. 8 ಗಳಿಗೆ ಅಚ್ಚ. ಹೋಗು. ಅಚ್ಚ. ಎಲ್ಲವೂ ಅರ್ಥವಾಯ್ತು. ಹೌದಲ್ಲ? ಮತ್ತೆ ಹೇಳಬೇಕು ಅಂತಿಲ್ಲ. ಬಂಡಿ ಬಂತಲ್ಲ? ಸಿದ್ಧವಾಗಿದೆಯಲ್ಲ? ಏಳು ಬಂಡಿ ಅಲ್ಲ? ಸರಿಯಾಗಿದ್ರೆ ಹೇಳಿ ಹೋಗೋಣ. ಸರಿಯಾದ ಸಮಯಕ್ಕೆ ಬಂದಿದ್ದೆ. ಹೌದು. ನಾನು ಗಾಡಿ ಬಂತ? ಬಂತು. ಗಾಡಿ ಒಳಗೆ ಆ ಹುಡುಗಿ ಉಂಟು. ಬರ್ಲಿ. ಒಳಗೆ ಬರುವುದಿಲ್ಲ. ಯಾಕೆ? ಆ ಗೋಡೆ ಹಾರಿ ಬರ್ಬೇಕಲ್ಲ. ಗೋಡೆ ಮೇಲಿಂದ ಹಾಗೆ ಬರ್ತದೆ. ಹಾ. ಆಗ ಬರುವುದಿಲ್ಲ. ಯಾಕೆ? ಯಾಕಂತ ಗಾಡಿ ಹೋಗುದಿಲ್ಲ. ಹಾ. ನಿನ್ನ ಗಾಡಿ ಮುರಿದೋದ್ರೆ ಬೇರೆ ಗಾಡಿ ಮಾಡ್ಕೊಳ್ಬಹುದು. ಆಮೇಲೆ ಕುದುರೆ ಪೆಟ್ಟಾದ್ರೆ ಮತ್ತೊಂದು ಕುದುರೆ ತೆಕ್ಕೊಳ್ಬಹುದು. ನನಗೆ ಪೆಟ್ಟಾದ್ರೆ ಪೆಟ್ಟಾದ್ರೆ ದೊಡ್ಡ ಸಂಗತಿ ಅಂತಲ್ಲ. ನಾನು ಸತ್ತೋದ್ರೆ? ನೀ ಸತ್ತು ಹೋದ್ರೆ ನಿನ್ನ ಅಪ್ಪ ಮತ್ತೊಬ್ಬ ಬರ್ತಾನೆ ಗಾಡಿ ತಾ ಮೇಲಿಂದ. ನಾ ಸತ್ತೋದ್ರೆ ನನ್ನ ಅಪ್ಪ ಬರ್ತದೆ. ಹಾ. ನೀ ಸತ್ತೋದ್ರೆ ನನ್ನ ಅಪ್ಪ ಬರ್ತದೆ. ಅಚ್ಚ 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 ಅಚ್ಚ. ಹಾಗಂದ್ರೆ ಏನು ಶಾಬಣ್ಣ? ಒಳ್ಳೇದು ಒಳ್ಳೇದು ಹೇಳ್ತು. ಸುವರ್ಕ ಬಚ್ಚ. ಶಾಬಣ್ಣ ಇಲ್ವಾ? ಈಗ ಹೇಳಿದ್ಯಲ್ಲ, ಏನದು? ಅದು ಅಚ್ಚ ಅಚ್ಚ ಅಂತ ಹೇಳಿದ್ರೆ ಒಳ್ಳೇದು ಒಳ್ಳೇದು ಹೇಳ್ತಾರೆ. ಒಳ್ಳೇದು ಅಂತ. ಸುವರ್ಕ ಬಚ್ಚ ಅಂದ್ರೆ ಒಳ್ಳೇದ್ರಲ್ಲಿ ಒಳ್ಳೇದು ಅಂತ. ಶಾಬಣ್ಣ ಒಳ್ಳೆ ಜನ ನೀನು. ಹೌದು. ಒಂದು ಕೆಲಸ ಮಾಡ್ತೀಯನು? ಯಾವುದು? ಆ ಗಾಡಿ ಒಳಗೆ ಬಂದಿದ್ದಾಳಲ್ಲ ಹುಡುಗಿ. ಹೌದು. ಅವಳನ್ನು ನಾನು ಪ್ರೇಮಿಸ್ತೇನೆ. ನೀನು ಪ್ರೀತಿ ಮಾಡ್ತದೆ? ನೀನು ಸಂದರ್ಭ ನೋಡಿ, ಸಮಯ ನೋಡಿ ನನಗೆ ಅವಳ ಮುಂದೆ ಇದನ್ನೇ ಒಮ್ಮೆ ಹೇಳಬೇಕು. ಸುವರ್ಕ ಬಚ್ಚ. ಹೇಳ್ತದೆ. ಕಡೆ ಕೊಡ್ತೇನ? ಹೌದಾ? ಈ ಪ್ರದೇಶ ಅಲ್ಲ. ಜಡ ಜವಾನ ಹೃದಯವನ್ನು ಕೊಡುವನು ಹೋಗದೆ. ಜಡ ಜವಾನ ಹೃದಯವನ್ನು ಜಡ ಜವಾನ ಹೃದಯವನ್ನು ಸುಡುವನು ಮೋಹನೆ. ಹೃದಯವನ್ನು ಸುಡುವನು ಮೋಹನೆ. ತಡೆಯಲಾರೆ ಅದರ ಸುದಯ, ತಡೆಯಲಾರೆ ಅದರ ಸುದಯ. ಕುಡಿಸು ತಡಿಸು ರಲ್ಲೇ. ಸಂತೋಷಮೇ ತ್ರಿಪುರ ಸುಂದರಿಯ ಸುಕುಮಾರಿ ಸುಕೋಮಲ ಶರೀರವುಳ್ಳ ನಿನ್ನನ್ನು ಅಂದು ಕಂಡ ಆ ಕ್ಷಣದಿಂದ ನನ್ನ ಬಾಯಿಗೆ ನಿದ್ದೆ ಬರ್ತಾ ಇಲ್ಲ ಗೊತ್ತೇ. ಬಾಯಿಗೆ ನಿದ್ರೆ ಬರುವುದು. ಒಂದಿಷ್ಟು ಆಹಾರವನ್ನಾದರೂ ಸೇವಿಸೋಣ ಅಂತ ಹೇಳಿದ್ರೆ ನನ್ನ ಕಣ್ಣಿಗೆ ಏನು ಸೇರುವುದೇ ಇಲ್ಲ. ಅಲ್ಲ, ಈ ವರ್ಷ ಎಲ್ಲ ಬದಲಾವಣೆ ಆಯ್ತಲ್ಲ. ಮತ್ತೆ ಆ ಶಾಬಣ್ಣ, ನಾನು ಹೇಳಿದ್ದೆ ಸರಿ, ಅದನ್ನ ಮತ್ತೆ ಸರಿ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ಆಯ್ತು. ಸುಂದರಿ, ಇದೆಲ್ಲ ಯಾಕೆ ಕೇಳಿದ್ರೆ ಅವನ ತಾಪ ನಿಂತಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಸತ್ಯ ಹೇಳ್ತೇನೆ, ನಿನ್ನಲ್ಲಿ ನನಗೆ ಯುಗವೊಂದು ಕ್ಷಣವಾಗ್ತಾ ಇದೆ. ಆದ್ದರಿಂದ
ನಿನ್ನ ಅದರ ಶುದೆ ಒಮ್ಮೆ ಸಿಹಿಯಾದ ಚುಂಬನ ನಳಿತೋಳ ಬಂಧನ ಎಲೆಗೂಳ ಪ್ರಾಣವಾದಕ್ಕೆ ಕಳಕೊಂಬೆಣಿಕೆ ಬೇಡ ಕೊಲ್ಲುವನೆಂದು ಜಾರು ದತ್ತ ಕೇದರೆ ನಿನ್ನ ಗಾಢ ಛೀ, ಮಾನ ಬೆಟ್ಟವ, ವಸಂತ ಸೇನೆ ಲಜ್ಜೆಗೆಟ್ಟವ. ಏನು ನೀನು ಏನು ಬೇಕಾದ್ರೆ ವಯಸ್ಸು ಹೇಳು. ಇದ್ದೇನು? ಇನ್ನು ಸುಖ ಒಂದು ಕೊಡು. ನನಗಾಗಿ ಪ್ರಾಣ ಕಳೆದುಕೊಳ್ಬೇಡ. ಚಾರುದತ್ತನಿಗೆ ವಿಷಯ ಗೊತ್ತಾಯ್ತು ಅಂತಾದ್ರೆ ನಿನ್ನ ರುಂಡ ಮುಂಡ ಬೇರೆ ಮಾಡ್ತಾರೆ. ಹೋಗಾಚೆ. ವಸಂತ ಸೇನೆ, ನನಗೆ ಅರ್ಥವಾಯಿತು ನನ್ನ ಮೇಲೆ ನಿನಗೆ ಯಾಕೆ ಸಿಟ್ಟು ಅಂತ. ಅಂದೊಂದು ದಿನ ನಿನ್ನ ಮುಂದಲೆಯನ್ನು ಹಿಡಿದು ಎಳೆದಿದ್ದೆ. ಶ್ರವಣ, ಒಂಚೂರು ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೋ, ಸ್ವಲ್ಪ ಕಣ್ಣು ಮುಚ್ಕೋ. ಅಂದು ನಿನ್ನ ಮುಂದಲೆಯನ್ನು ಹಿಡಿದಿದ್ದು ಏನು? ಅರೆ ಬೇಟಿ ಇದ್ರ ಅವನ ಇದು ಎಂತ ಹೇಳ್ತಾ ಉಂಟು ಅದು? ಅದು ಹಾ, ನನ್ನನ್ನು ಬಯಸ್ತಾ ಇದ್ದಾನೆ. ನನಗೆ ಮನಸ್ಸಿಲ್ಲ. ಮನಸ್ಸಿಲ್ಲ? ಇಲ್ಲ. ನೀನು ಇಲ್ಲಿ ಬರ್ಬೇಕಂತ ಬಂದದ್ದಲ್ಲ. ಅಲ್ಲ. ಮತ್ತೆ ನಾನು ಚಾರುದತ್ತರ ಮನೆಗೆ ಹೋಗಬೇಕು ಅಂತ ಆಸೆ ಹೊತ್ತ ಹೆಣ್ಣು. ಹಾ. ಅವರು ಬಂಡಿಯನ್ನು ಕಳುಹಿ ಕೊಟ್ಟಿದ್ದಾರೆ ಅಂತ ಭಾವಿಸಿಕೊಂಡು ನಿಮ್ಮ ಬಂಡಿ ಹತ್ತು ಬಿಟ್ಟೆ. ಓ, ನಿನಗೆ ಬಂಡಿ ವ್ಯತ್ಯಾಸ ಆಗಿ ಹೋಯ್ತು. ಬಂಡಿ ಗಡಿಬಿಡಿ ಆಯ್ತು, ಹಾ, ಬಂಡಿ ಆಚೆ ಈಚೆ ಆಯ್ತು. ಆಚೆ ಈಚೆ ಆಯ್ತು. ಹೌದು. ಹಾಗಾಗಿ ಹೀಗೆ ಹೇಳ್ತಾ ಉಂಟಲ್ವಾ? ನಾನು ಒಪ್ಪಿಸ್ತೇನೆ. ಹಾ. ನೀನು ಒಮ್ಮೆ ಕಣ್ಣು ಮುಚ್ಕೋ, ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಕೋ. ಆಯ್ತು. ನೋಡ್ಬೇಡ. ಆಯ್ತು. ವಸಂತ ಸೇನೆ ಅಂದು ನಿನ್ನ ಮೇಲೆ ಕೆಟ್ಟದ್ದಾಗಿ ವರ್ತಿಸಿದ್ದು ಇದು ದರಿದ್ರ. ನನ್ನಿಂದ ತಪ್ಪಾಗಿ ಹೋಯಿತು. ಇಲ್ಲಿ ನೋಡು ವಸಂತ ಸೇನೆ, ದಯವಿಟ್ಟು ಒಂದು ಮನಸ್ಸು ಮಾಡು. ಒಣಸೋಳೆಯ ಶಿರಗಿಂದು ಒಣಸೋಳೆಯ ಶಿರಗಿಂದು ಕಾಲಿಡುವರೆ ಧೈರ್ಯವಿದೆಂದು ಕಾಲಿಡುವರೆ ಧೈರ್ಯವಿದೆಂದು ನಡೆಯುವೆನೆಂದವ ಹೋದ ನಾ ಪಡೆದವೆ ನಿರಸ್ಪಂದೋರು. ಶೂಳೆಯ ಮಗಳೇ, ನಿನಗೆ ಎಷ್ಟು ಶಕ್ಕಿರಬೇಕಾದ್ರೆ ದೇಶದ ಮಂತ್ರಿ ನಾನು, ನನಗೆ ಎಷ್ಟು ಶಕ್ಕಿರಬೇಡವೆ? ಏನು ಕಡೆಗಣಿಸ್ತೀಯಾ, ತುಳಿತೀಯಾ, ಉಗುಳ್ತೀಯಾ? ಬೇಡ ಶಕಾರ, ಬೇಡ. ನೀನೇ ಪ್ರಪಂಚಕ್ಕೆ ಬೇಡ. ಶ್ರವಣ, ಅರೆ ಶುವರ್ಕ ಬಚ್ಚ. ಅದಾಯ್ತಲ್ಲ, ಹೌದು. ಬಿಡು. ಹಾ. ಏಯ್ ಹಾ. ನೋಡು, ಹಾ. ನನಗೆ ಸಿಗದೇ ಇದ್ದದ್ದು ಇನ್ಯಾರಿಗೂ ಸಿಗಬಾರದು. ಅದಕ್ಕೆ ಆ ಚಾರುದತ್ತನಿಗಂತೂ ಖಂಡಿತ ಸಿಗಬಾರದು. ಹಾ. ಅವಳನ್ನು ಕೊಂದು ಮುಗಿಸು. ಯಾರು ನಾನು? ನೀನೇ. ಹಾ, ಅಲ್ಲ. ಅಲ್ಲಾಹು ಅಕ್ಬರ್. ಹರಹರ ಹೆಂಗೊಲೆಯ ನೆಸಗಿದ ಪರಮಪಾದಕಿಗ ಹೋದು ನರಕವು ಸರ್ವದಾ ನಾನೊಲ್ಲೆ ಸರ್ವದಾ ನಾನೊಲ್ಲೆ ಏನು ತವ ಕರವ ಮುಗಿದ ಅಲ್ಲ. ಅರೆ ಅಲ್ಲ. ಏ ಶ್ರವಣ, ಅರೆ ಶುವರ್ಕ ಬಚ್ಚ. ಏಯ್! ಏನ್ ಮಾಡ್ತಾ ಇದ್ದಿ? ನಿನ್ಗೆ ಒಳ್ಳೇದು ಹೇಳಿದ್ದು ನಾನು. ಏಯ್! ನಾನು ಇಲ್ಲೇನು ಮಾಡ್ತಾ ಇದ್ದಿ? ನಾನು ನಮಾಜ್ ಮಾಡ್ತಾ ಉಂಟು. ಯಾಕೆ? ನೀನು ಏನು ಹೇಳುತ್ತು? ಅವಳನ್ನು ಕೊಲ್ಲು. ಅದನ್ನು ಕೊಲ್ಲಬೇಕು. ಹಾ. ಅದು ನಾನು. ನೀನೇ. ಅಯ್ಯೋ ಅಲ್ಲ, ಇಂಥ ಮಾತನ್ನು ಕೇಳಿಬಿಟ್ನಲ್ಲ ಅಂತ ಅವನು ಕೂಗಿದ್ದು. ಆ ಪಾಪವನ್ನು ತೊಳೆದುಕೊಳ್ಳು ಅಂತ. ಅದನ್ನು ಕೊಲ್ಲಬೇಕು. ನೀನೇ ದೊಡ್ಡ ಪಾಪಿ, ಮತ್ತೆ ನಿನಗೆಲ್ಲಿಯ ಪಾಪ ಬರ್ತದೆ? ನೀ ಏನು ಮಾಡ್ತದೆ? ಹೆಣ್ಣನ್ನು ಕೊಲ್ಲುವುದು. ಹಾ, ಕೊಲ್ಲು. ಹೆಣ್ಣನ್ನು ಕೊಂದ್ರೆ ನನಗೆ ಪಾಪಿ ಬರುವುದಿಲ್ಲ. ಹಾ? ಹಾ. ಏನು ಬಂದ್ರು ನಾನಿದ್ದೇನೆ. ಆಮೇಲೆ ಸತ್ತ ಮೇಲೆ ಆ ಯಮ ನನಗೆ ಗರ್ಗಶ ಎಳೆಯುವುದಿಲ್ಲ. ನೀನು ಶಬ್ದ ಮಾಡಲ್ವಾ ಅವ? ಹೌದು. ನಾನು ಈಗಲೇ ಅದನ್ನು ಮಾಡ್ತೇನೆ. ಇಲ್ಲ, ನನ್ನ ಹತ್ರ ಆಗುದಿಲ್ಲ. ಕೊಲ್ಲ. ಆಗುದಿಲ್ಲ. ಕೊಲ್ಲುವುದಿಲ್ಲ? ಕೊಲ್ಲುವುದಿಲ್ಲ. ಕೊಲ್ಲುವುದಿಲ್ಲ? ಆಹಾ. ನಾನು ಉಳಿಸೋದಿಲ್ಲ. ಆ? ನೋಡು, ಏಯ್, ನನ್ನ ಜೀವ ಇರುವವರೆಗೆ ಅದರ ಮೈ ಮುಟ್ಲಿಕ್ಕೆ ನಾನು ಬಿಡುವುದಿಲ್ಲ. ಏನು ಮಾಡ್ತದೆ? ಅದೇ ಶುವರ್ಕನ. ನೋಡು, ಬೇಡ ಹೇಳಿದೆ, ಬೇಡ. ನನ್ನ ಕೈ ತಡಿಬೇಡ. ಅರೆ ಬೇಡ, ಬೇಡ. ಎಂತಹ ಸಾಹಸವನ್ನು ಮಾಡಿಬಿಟ್ಟೆ. ಸಾಮಾನ್ಯ ಹೆಣ್ಣನ್ನು ಕುತ್ತಿಗೆ ಒತ್ತಿ ಕೊಂದುಬಿಟ್ಟೆ. ಹ, ಸಂತೋಷ.
ಈ ಅಪವಾದವನ್ನು ಚಾರುದತ್ತನ ತಲೆಗೆ ಹೊರಿಸಿ ಅವನನ್ನು ಮರಣದಂಡನೆ ಶಿಕ್ಷೆಗೆ ಗುರಿಪಡಿಸಬೇಕು. ಅರೆ ಅಲ್ಲ, ಆ ಪಾಪಿದು ಮಗಂದು ಕೊಂದೇ ಬಿಟ್ಟಿದ್ದಲ್ಲ, ನಾನು ಬಿಡುವುದಿಲ್ಲ. ಇಡೀ ಊರಿಗೆ ಹೋಗಿ ಹೇಳ್ತದೆ, ಈ ಪಾಪಿ ಹಣೆಯನ್ನು ಬಿಡಿಸ್ತದೆ, ನಾನು ಹೇಳ್ತದೆ, ಪ್ರಚಾರ ಮಾಡ್ತದೆ. ಅವಳೊಟ್ಟಿಗೆ ಕೊಂದು ಮುಗಿಸಿ ಹೇಳುವುದಿಲ್ಲ ಹೇಳುವುದಿಲ್ಲ ಹೇಳುವುದಿಲ್ಲ. ನಾ ಹೇಳ್ತದೆ, ನಾ ಹೇಳ್ತದೆ, ನಾ ಹೇಳ್ತದೆ, ನೀನು ಮಾಡ್ತದೆ, ನಾನು ಹೇಳ್ತದೆ. ಹೇಳ್ತದೆ ಏನು ಮಾಡ್ತದೆ, ನಾನು ಹೇಳ್ತದೆ, ನಮ್ಮ ಮನೆ ತೆಗಿತದೆ, ನಾನು ಹೇಳ್ತದೆ. ನೀವು ಹೊಡಿತದೆ, ನೀವು ಹೊಡಿತದೆ, ನಾ ಹೇಳ್ತದೆ, ನಾನು ಹೇಳ್ತದೆ. ಹೌದು, ನನ್ನ ಕೊಂದ್ರು ಹೇಳ್ತದೆ, ಒಂದು ಮೇಲೆ ಹೇಳ್ತೀಯ, ಅದು ಹೇಳ್ತದೆ. ಹಾಗಾದ್ರೆ ನೀನು ಬದುಕಬಾರ್ದು. ನಿನ್ನನ್ನು ಹೇಳ್ಕೊಂಡು ಹೋಗ್ತೇನೆ, ಏನು ಹೇಳ್ತದೆ, ಕತ್ತಲೆಯ ಕೋಣೆಯಲ್ಲಿ ಕೂಡ ಹಾಕ್ತೇನೆ. ಅಲ್ಲೂ ಹೇಳ್ತದೆ, ಅಲ್ಲೂ ಹೇಳ್ತದೆ. ಯಾರು ಇರುವುದಿಲ್ಲಲ್ಲ, ನಾನು ಒಬ್ಬರೇ ಹೇಳ್ತದೆ. ನಿನಗೆ ಮೆಣಸಿನ ಹೊಗೆ ಹಾಕ್ತೇನೆ. ನಾ ಅಲ್ಲೇ ಹೇಳ್ತದೆ. ಹಾಕಿ ಕಾಣುವ ಸರೋವರವನ್ನು ಸೇರಿ ಸ್ನಾನಾದಿಗಳನ್ನು ಪೂರೈಸಿ ಸಂಧ್ಯಾವಂದನೆಯನ್ನು ಮುಗಿಸಿದ ಹಾಗಾಯ್ತು. ಒದ್ದೆಯಾದ ವಸನವನ್ನು ಇಲ್ಲೆಲ್ಲಿಯಾದ್ರೂ ಬಿಡಿಸಬೇಕಲ್ಲ, ಒಣಗಬೇಕಲ್ಲ. ಇದೇ ಒಳ್ಳೆ ಸ್ಥಳ ಅಂತ ಕಾಣ್ತದೆ. ನೋಡೋಣ, ಈ ವಸನ ಒಣದ ಮೇಲೆ ಈ ಸ್ಥಳದಿಂದ ಮತ್ತೆ ಪ್ರಯಾಣ ಮುಂದೆ ಬೆಳೆಸುವುದು. ನೋಡೋಣ, ಒಣಗುವಲ್ಲಿವರೆಗೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ. ಜಲವಸನೆ ಪಿಂಡರಿಯ ಶಾಲೆಯಂ ತಂಪೊಡೆದು ಲಲನೆ ವೈಯನೆ ಚೇತನಂಬಡುತ್ತ ಉಸಿರಾಡೆ ಅಲಗುತ್ತಲೆ ಪಣಬೆಯಲಿ ಬೆರಗಾಗಿ ನೋಡುತ್ತಿರೆ ತಲೆ ನೆಗೋತ ತರುಣಿಯು ನೀರು ನೀರೆಂದೆನುತ ಬಲು ಏನಮ್ಮ, ಯಾರಮ್ಮ ನೀವು? ಇಲ್ಯಾಕಮ್ಮ ಈ ಸ್ಥಿತಿಯಲ್ಲಿ ಮಲ್ಕೊಂಡಿದ್ದೀರಿ? ಯಾರಯ್ಯ ಭೂದೇವ ಕ್ರೂರಪಾತಕಿಯ ಈ ರೀತಿ ಬದುಕಿಸಲಿಕ್ಕುಳ್ಟೆ ನಾರಿ ಜನ್ಮದೇ ಪುಟ್ಟಬಾರದು ನಾರಿ ಜನ್ಮದೇ ಪುಟ್ಟಬಾರದೆಲ್ದಿಗೂ ಯಮನೂರ ಸೇರಿದರಿಲ್ಲ ತಳ್ಟೆ. ಶುಭವಾಗಲಮ್ಮ. ಒಳ್ಳೆ ಸಮಯಕ್ಕೆ ಬಂದು ನನ್ನ ಪ್ರಾಣವನ್ನ ಉಳಿಕೊಟ್ಟವರು ನೀವು. ನನ್ನ ಹೆಸರು ವಸಂತ ಸೇನೆ ಎಂಬುದಾಗಿ. ಹೌದಾ? ಹೌದು. ಈ ಸ್ಥಿತಿಯಲ್ಲಿ ಇಲ್ಲಿ ನಾನು ಮರದ ರೆಂಬೆ ಕೊಂಬೆಗಳು ಬಿದ್ದಿರುವುದನ್ನು ನೋಡಿ ಅದರ ಮೇಲೆ ನನ್ನ ಈ ಶಾಲುವೆಯನ್ನು ಒಣಗಿಸಿದ್ದು. ಇಷ್ಟಕ್ಕೆಲ್ಲ ಕಾರಣ ಶಕಾರ. ನನ್ನ ಮಾನವಾಂಗಕ್ಕೆ ಪ್ರಯತ್ನ ಪಟ್ಟ. ಹೌದಾ? ಆಮೇಲೆ ನನ್ನನ್ನು ಕೊಲ್ಲುವುದಕ್ಕೆ ಮುಂದಾದ. ಅಯ್ಯೋ, ಬಹುಶಃ ನಾನು ಮೂರ್ಛೆ ಹೋಗಿ ಬಿದ್ದೆ. ನಾನು ಸತ್ತೆ ಎಂಬುದಾಗಿ ಭಾವಿಸಿಕೊಂಡ ಆತ ಈ ಎಲೆಯನ್ನು ತಂದು ಮುಚ್ಚಿಟ್ಟು ಹೋದ. ತಕ್ಕ ಸಮಯಕ್ಕೆ ಬಂದು ನನ್ನ ಪ್ರಾಣವನ್ನು ಉಳಿಸಿಕೊಟ್ಟವರು. ಛೇ, ನನಗೀಗ ಅನಿಸ್ತಾ ಇದೆ, ನಾನು ಯಾಕೆ ಹೆಣ್ಣು ಜನ್ಮದಲ್ಲಿ ಹುಟ್ಟಿದೆ ಹೇಳಿ. ಹುಟ್ಟಬಾರ್ದಿತ್ತು. ಅಲ್ಲ, ಮೂರ್ಛೆ ಹೋದ ನಾನು
ಸತ್ತೇ ಹೋಗಬೇಕಿತ್ತು. ಛೇ ಛೇ, ಯಾಕೆ ಬದುಕಿದೆ ನಾನು? ಛೇ, ಯಾಕಮ್ಮ ಆ ರೀತಿಯಾಗಿ ಯೋಚನೆ ಮಾಡ್ತಿ? ಸಾಯುವ ಕುರಿತಾಗಿ ಮನಸ್ಸನ್ನು ಮಾಡಬೇಡ. ನಡೆದ ಘಟನೆ ಎಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು. ಯೋಚಿಸಬೇಡ. ಹತ್ತಿರದಲ್ಲಿ ನನ್ನ ಆಶ್ರಮ ಉಂಟು, ಅಲ್ಲಿವರೆಗೆ ಬಂದು ನೀನು ಇರುವಷ್ಟು ದಿವಸ ಇದ್ದು ಹೋಗ್ಬೋದು. ಸರಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಬಾ. ನಮಸ್ಕಾರ ಬಾಬಾ. ಬಾಬಯ್ಯ, ಓ, ನೀನು ಮಂತ್ರಿಯಾದ ಮೇಲೆ ನಮ್ಮ ಈ ಉಜ್ಜಯಿನಿಯಲ್ಲಿ ಸುಭಿಕ್ಷ ವಾತಾವರಣ ನಿರ್ಮಾಣವಾಗಿದೆ. ಹೌದಲ್ಲ ಬಾಬಾ? ಆಗಾಗ ಏನಾದ್ರೂ ವಿಶೇಷ ವಿದ್ಯಮಾನಗಳಿದ್ರೆ ಅದನ್ನು ಸಂಗ್ರಹಿಸಿ ತಂದು ಹೇಳಬೇಕು ಅಂತ ನಿನಗೆ ಸೂಚಿಸಿದ್ದುಂಟು. ಈಗ ಅವಸರವಾಗಿ ಬಂದಿಲ್ಲ, ಏನು ಮೋಸ, ಹ? ಅನ್ಯಾಯ. ನನ್ನಂತ ಸಂಭಾವಿತರಿರುವ ಈ ನಾಡಿನಲ್ಲೂ ಇಂತಹ ಅನ್ಯಾಯ ನೀನಿರುವಾಗ ಅಂಥದ್ದಾಗಬಾರದಿತ್ತು. ಕಂಡೆ ನಾನು. ನನ್ನ ಆಡಳಿತದಲ್ಲೂ ಅಂಥದ್ದಾಗಬಾರದು. ಆದ್ರೂ ನಾನು ಏನಾಗಿದೆ? ಕಂಡೆ. ಹಾ. ಪುಷ್ಪಕರೋಂಡೋದ್ಯಾನಕ್ಕೆ ಹೀಗೆ ವಿಹಾರ. ಎಂತದ್ದು? ಪುಷ್ಪಕರೋಂಡೋದ್ಯಾನ. ಹಾ, ಹೌದು, ಅಲ್ಲಿ- ಉದ್ಯಾನದಲ್ಲಿ. ಹಾ. ಹಾ. ವಿಹಾರಕ್ಕೆ ಅಂತ ನಾನು ಹೋಗಿದ್ದೆ. ಹೋಗುವವನೇನೆ. ಅಲ್ಲೊಂದು ಅನ್ಯಾಯವನ್ನು ಕಂಡೆ. ಹೌದಾ? ಚಾರುದತ್ತ ಹಾ. ಮತ್ತು ವಸಂತ ಸೇನೆ ಹಾ. ಇಬ್ರು ಅಲ್ಲಿದ್ರು. ಚಾರುದತ್ತ. ಹಾ. ಹಾ. ನಾನು ದೂರದಲ್ಲಿ ನಿಂತಿದ್ದೆ. ಅವರವರೊಳಗೆ ಏನೋ ಸಂಭಾಷಣೆ ನಡೀತಾ ಇತ್ತು. ಆಮೇಲೆ ಸಂಭಾಷಣೆ ಜೋರಾಗಿ ಹಾ. ಆ ಚಾರುದತ್ತ ಹಾ. ವಸಂತ ಸೇನೆಯ ಕುತ್ತಿಗೆ ಹಿಡಿಕಿ ಕೊಂದುಬಿಟ್ಟ. ಯಾರಲ್ಲಿ ಹೇಳ್ತೀಯ? ತಮ್ಮಲ್ಲಿ ಭಾವ. ಏನು ಚಾರುದತ್ತನ ಸ್ವಭಾವದ ಪರಿಚಯ ನನಗೇನು ಹೊಸದಾಗುವುದ? ಅವ ಪದಚ್ಯುತ ಮಂತ್ರಿ ಇರಬಹುದು. ಅವನ ಸ್ವಭಾವದ ಪರಿಚಯ ಬಹಳಷ್ಟು ಹಿಂದಿನಿಂದ ನನಗುಂಟು. ಅಂತಹ ಸಜ್ಜನ ಯಾವುದೋ ಒಂದು ಕಾಲದೋಷದಿಂದಲೋ ಅಥವಾ ಸಿಕ್ಕಿದಂತಹ ಯಾವುದೋ ಒಂದು ಸುಳಿವನ್ನರಿತು ಅವನನ್ನು ಮಂತ್ರಿಯ ಸ್ಥಾನದಿಂದ ತೆಗೆದು ನಿನ್ನನ್ನು ನಿಯೋಜಿಸಿದ್ದೇನೆ. ಮತ್ತೆ ನೀನು ಬಾಬ ಎನ್ನುವುದು ಒಂದು ಕಾರಣ. ಹೌದಾ? ಸರಿ ಸರಿ. ಅಂತಲ್ಲಿ ಅವ ಕೊಲೆ ಮಾಡುವುದಕ್ಕೆ ಮುಂದಾಗಿದ್ದಾನೆ ಅಂತ ಹೇಳಿದ್ರೆ ಯಾರ ನಂಬಲಿಕ್ಕೆ ಹೇಳುವುದು? ಭಾವಯ್ಯ, ಹಾ. ನಿಮ್ಮ ಅಧಿಕಾರಕ್ಕೆ ಕಪ್ಪು ಚುಕ್ಕೆ ಬೀಳಬಾರದೆನ್ನುವುದು ನನ್ನ ಆಶಯವಾಗಿದೆ. ಸರಿ. ಅಂತರದಲ್ಲಿ ನಾನು ಸುಳ್ಳು ಹೇಳ್ತೇನೆ. ನಾನು ಪ್ರತ್ಯಕ್ಷವಾಗಿ ಕಂಡದ್ದಿದು. ನನ್ನ ಮೇಲೆ ಅನುಮಾನ ಇದ್ರೆ ಹಾ. ನೀವೇ ಆಳುಗಳನ್ನು ಕಳಿಸಿ ನೋಡಿಸಿ. ಸತ್ಯವೈದು ಯಾರಲ್ಲಿ? ಓ, ಅಲ್ಲಿ ಉದ್ಯಾನಕ್ಕೆ ಹೋಗಿ ಇವ ಹೇಳ್ತಿದ್ದಾನೆ ಅಲ್ಲೊಬ್ಬ ಆಕೆ ಹೆಣ್ಣಿನ ಕೊಲೆಯಾಗಿದೆ ಅಂತ. ಅದು ಸತ್ಯವೋ ಅಂತ ಅರಿತು ಯಥಾರ್ಥವನ್ನು ಬಂದು ಹೇಳಬೇಕು. ಅಪ್ಪಣೆ. ನೀವು ಹೇಳಿದಾಗ ಎಲ್ಲಿಗೆ ಹೋಗಿ ನೋಡಿದೆ ನಾನು. ಒಂದು ಹೆಣ್ಣಿನ ಶವ ಬಿದ್ದಿತ್ತು. ಹಾ. ಹುಲಿ ತಿನ್ನುತ್ತಾ ಉಂಟು. ಮತ್ತೆ ಹತ್ರ ಹೋಗ್ಲಿಕ್ಕೆ ನನಗೆ ಹೆದರಿಕೆ ಆಯ್ತು. ಹಾಗೆ ಓಡೋಡಿ ಬಂದೆ. ನಾನು ಹೇಳಿದ ಸತ್ಯವೋ? ಈಗ ಆಂಶಿಕವಾಗಿ ಸತ್ಯ ಅಂತ ಆಯಿತು. ಹಾ. ಆದ್ರೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಲ್ಲಿ ಹಾ. ಇಷ್ಟೇ ಸಾಕಾಗುವುದಿಲ್ಲ. ಮತ್ತೆ ನೀನು ಇನ್ನೊಂದು ಕೆಲಸ ಮಾಡಬೇಕು. ಏನು? ಅವಳ ಮನೆಗೆ ಹೋಗಿ ಅಲ್ಲವಳು ಇದ್ದಾಳೋ ಅಥವಾ ಮನೆ ಬಿಟ್ಟು ಎಷ್ಟು ಸಮಯವಾಯಿತು ಅದಷ್ಟು ವಿಷಯವನ್ನೂ ತಿಳಿದು ಬರಬೇಕು. ಅಪ್ಪಣೆ. ನೀವು ಹೇಳಿದಾಗೆ ತ್ರಿಪುರ ಸುಂದರಿ ಮನೆಗೆ ಹೋದೆ. ಹಾ. ಆ ತ್ರಿಪುರ ಸುಂದರಿಯೇ ಹೇಳಿದು ಚಾರುದತ್ತನ ಮನೆಗೆ ಹೋಗ್ತೇನಂತ ಹೇಳಿ ವಸಂತ ಸೇನೆ ಚಾರುದತ್ತನ ಬಂಡಿಯಲ್ಲಿ ಹೋಗಿದ್ದಾಳಂತೆ. ಹೋಗಿ 3 ದಿವಸ ಆಯ್ತಂತೆ, ಇನ್ನೂ ತಿರುಗಿ ಬರಲಿಲ್ವಂತೆ. ಇಷ್ಟು ಹೇಳಿದ್ಲ? ಹೌದು. ಚಾರುದತ್ತನಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಹೊರಟು ಹೋಗಿದ್ದಾಳೆ. ಓ, ಅಲ್ಲಿ ಉದ್ಯಾನದಲ್ಲಿ ಕೊಲೆಯಾಗಿದೆ. ಹೌದು, ಒಂದು ಹೆಣ ಬಿದ್ದಿದೆ. ಒಂದಕ್ಕೊಂದು ಸಂಬಂಧ ಕಾಣಿಸುತ್ತಾ ಇರುವುದರಿಂದ ಎಲ್ಲಿ ಚಾರುದತ್ತ? ಕೆಲಸ ಮಾಡು. ಯಾಕೆ ಅವಸರವಾಗಿ ಕರೆಸಿದ್ರು ಅರ್ಥ ಆಗಲಿಲ್ಲ. ಪ್ರಬಲವಾದ ಕಾರಣವಿದೆ. ಏನು? ಅದೊಂದು ಕಾಲದಲ್ಲಿ ನಮ್ಮ ಪುರದಲ್ಲಿ ಮಂತ್ರಿಯ ಸ್ಥಾನವನ್ನು ತುಂಬಿದ್ದವ ನೀನು. ನಿನ್ನಿಂದ ಒಂದು ಅಚಾತುರ್ಯ ಅಷ್ಟೇ ಅಲ್ಲ, ಅನ್ಯಾಯ ನಡೆದಿದೆ ಎನ್ನುವಂತಹ ವದಂತಿ ಮುಟ್ಟಿದೆ ನಮ್ಮಲ್ಲಿ. ಯಾವುದು ಪ್ರಭು? ವಸಂತ ಸೇನೆಯ ಕಗ್ಗೊಲೆಯನ್ನು ನೀನು ಉದ್ಯಾನದಲ್ಲಿ ಮಾಡಿದ್ದಿ ಎನ್ನುವಂತಹ ಅಪವಾದ ಉಂಟು ನಿನ್ನ ಮೇಲೆ. ಅದು ಸತ್ಯವೋ ಸುಳ್ಳೋ? ರಾಜಸಿಂಹಾಸನದ ಎದುರಿನಲ್ಲಿ ಸತ್ಯಕ್ಕೆ ಸರಿಯಾಗಿ ಹೃದಯದಿಂದ ಒಡೆದ ಮಾತಿನ ಹಾಗೆ ಹೇಳು. ಯಾಕೆ ಹೀಗೆ ಮಾಡಿದಿ ಪ್ರಭು? ಏನು? ಜನಪಾಲಗ್ರಣಿ ಲಾಳಿ ಜನಗೊಂದು ತಿಳಿಯದು. ಪ್ರಭು, ಜನಪಾಲಗ್ರಣಿ ಜನಗೊಂದು ತಿಳಿಯದು. ಒಲಿದೆಯಲ್ಲಿದೆ ಬಂದುದು ಲಾಲಿಸು. ಒಲಿದೆಯಲ್ಲೇನೆ ಬಂದುದು. ಚಾರುದತ್ತ, ನನ್ನ
ಮೇಲೆ ತಾವು ಮಾಡುತ್ತಿರುವಂತಹ ಆರೋಪ ನನಗೆ ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಯಾಕೆ? ನನ್ನ ಕಿವಿಗಳೇ ನನ್ನನ್ನು ವಂಚಿಸ್ತಾ ಇದ್ದಾವು, ನನ್ನ ಕಣ್ಣುಗಳೇ ನನ್ನನ್ನು ವಂಚಿಸ್ತಾ ಇದ್ದಾವು ಎನ್ನುವ ಅನುಮಾನ ಬಾಧಿಸ್ತಾ ಇದೆ. ಅಲ್ಲದೆ ಇದ್ರೆ ವಸಂತ ಸೇನೆಯನ್ನ ನಾನು ಕೊಂದಿದ್ದೇನೆ ಎನ್ನುವುದಾಗಿ ಹೌದು, ತಮಗೆ ಯಾರು ಹೇಳಿದ್ರೋ ಏನು ನನಗಂತೂ ಅರ್ಥ ಆಗುವುದಿಲ್ಲ. ಹಾಗಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ದೈವದ ಅವಕೃಪೆಗೆ ಪಾತ್ರನಾಗಿರುವಂತಹ ನಾನು ಮಂತ್ರಿ ಪದವಿಯನ್ನ ಕಳೆದುಕೊಳ್ಳಬೇಕಾಯಿತು. ಸರಿ, ದರಿದ್ರನಂತೆ ಇರಬೇಕಾಯಿತು. ಪರಿಸ್ಥಿತಿ ಯಾವುದೇ ರೀತಿಯಲ್ಲೇ ಬಂದರೂ ಅದನ್ನ ಅನುಭವಿಸುವುದಕ್ಕೆ ನಾನು ಸಿದ್ಧನಾಗಿದ್ದವ. ಅಂಥದ್ರಲ್ಲಿ ಒಬ್ಬರನ್ನ ಕೊಲ್ಲುವಂತಹ ಹೀನ ಕಾರ್ಯಕ್ಕೆ ನಾನು ಮುಂದಾಗಬಹುದು ಹೇಳಿ ಪ್ರಭು. ವಸಂತ ಸೇನೆ ನಮ್ಮಲ್ಲಿಗೆ ಬಂದದ್ದು ಹೌದು, ಹಾಗಂತ ಅವಳು ಹೇಳಿ ಕಳುಹಿಸಿದ್ದೌದು. ಬಂಡಿಯನ್ನು ನಾನು ಅವಳಿಗಾಗಿಯೇ ಕಳುಹಿಸಿದ್ದೆ. ಆದ್ರೆ ಕಳುಹಿಸಿದ ಬಂಡಿ ಬರಿದಾಗಿಯೇ ನಮ್ಮಲ್ಲಿಗೆ ಬಂದಿದೆ. ವಸಂತ ಸೇನೆ ಎಲ್ಲಿಗೆ ಹೋಗಿದ್ದಾಳೆ ಎನ್ನುವುದು ನನಗೆ ಗೊತ್ತಿಲ್ಲ, ಅವಳು ಯಾವ ರೀತಿ ಇದ್ದಾಳೆ ಎನ್ನುವುದು ನನಗೂ ತಿಳಿದಿಲ್ಲ. ಈ ವಿಚಾರದಲ್ಲಿ ನಾನು ನಿರಪರಾಧಿ ಪ್ರಭು. ಪ್ರಭು, ಯಾರು ನಾನು ಒಂದು ಮಾತಿಗೆ ಅವಕಾಶ ಕೊಡಬೇಕು. ಏನು ಹೇಳು? ವಸಂತ ಸೇನೆಯನ್ನು ಕೊಲ್ಲುವಷ್ಟು ನೀಚ ಪ್ರವೃತ್ತಿಯವನೇ ಚಾರುದತ್ತ ಎಂಬುದಕ್ಕೆ ಸಾಕ್ಷ್ಯಾಧಾರಗಳು ದೊರೆತಿದೆ. ಹೂವನ್ನು ಕೀಳುವುದಿದ್ರೆ ಗಿಡಕ್ಕೆ ನೋವಾಗ್ತದೆ ಎಂದು, ಹ, ನಡೆದಾಡಿದರೆ ಇರುವೆಗಳು ಸಾಯ್ತಾವೆ ಎಂದು ಮೆಲ್ಲಡಿ ಇಡುವವ, ಮೆಲ್ಲನೇ ಹೂಗಳನ್ನು ಕೀಳುವವ ಅಂತ ಸಾಧು ಸಜ್ಜನನಾಗಿರುವಂತಹ ಸದ್ಗುಣಿ ಚಾರುದತ್ತ ವಸಂತ ಸೇನೆಯನ್ನು ಕೊಂದ ಅಂತ ಹೇಳುವುದು ಮೊಲಕ್ಕೆ ಕೋಡುವಂತು ಅಂತ ಹೇಳಿದಷ್ಟು ಸತ್ಯ. ನಂಬಬೇಡಿ ಬಾಬಾ, ಸಂಭಾವಿತತನದ ಮುಖವಾಡ ಧರಿಸ್ತಾರೆ. ಮಾಡುವುದೆಲ್ಲ ಅನ್ಯಾಯ, ದ್ರೋಹದ ಕಾರ್ಯ. ಇದು ಪ್ರತ್ಯಕ್ಷ ಕಂಡವ ನಾನಿದ್ದೇನೆ. ಆಕೆ ನಿನ್ನ ಮನೆಗೆಂದು ತನ್ನ ಮನೆಯಿಂದ ಹೊರಟು ಬಂದಿದ್ದಾಳೆ ಎನ್ನುವುದಕ್ಕೂ ನಮಗೆ ಸಾಕ್ಷ್ಯಾಧಾರ ಸಿಕ್ಕಿದೆ. ಹೌದಾ? ಮೇಲಾಗಿ ನಂದನದಲ್ಲಿ ಆಕೆಯ ಸಾವಾಗಿದೆ, ಹೆಣ ಬಿದ್ದಿದೆ, ಅದನ್ನು ಯಾವುದೋ ಒಂದು ಪ್ರಾಣಿ ತಿನ್ನುತ್ತಾ ಇತ್ತು ಎನ್ನುವುದು ಸಾಕ್ಷ್ಯಾಧಾರಗಳಿಂದ ಸಿದ್ಧವಾಗಿದೆ. ಶಾಖ ಇಷ್ಟಿದ್ದಾಗ ನೀನು ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತಿರಬೇಕು. ಕೊಲೆಗಡು ಕಾವನೆ ಶಕಾರ. ವಸಂತ ಸೇನೆಯನ್ನ ಚಾರುದತ್ತ ಕೊಂದನ ಕೊಂದ. ನೋಡಿದವರು ಯಾರು? ನಾನೇ ನೋಡಿದ್ದೇನೆ. ಹ್ಯಾಕ್ ಕೊಂದ? ಅವಳಿಗೂ ಇವನಿಗೂ ಏನೋ ಮಾತುಕತೆ ನಡೆಯಿತು. ಮಾತಿನ ಬಿರುಸಿನಲ್ಲಿ ಏನು ಮಾಡ್ದ ಗೊತ್ತಾ? ಅವಳ ಕುತ್ತಿಗೆಯನ್ನು ಹೀಗೆ ಹಿಸುಕಿದ, ಆಚೆ ಈಚೆ ಮಾಡಿದ. ಅವಳು ಬಿದ್ದು ಶತೋದು. ಈಗ ವಸಂತ ಸೇನೆಯನ್ನು ಕೊಂದವ ಯಾರು ಅಂತ ಗೊತ್ತಾಯ್ತು. ಯಾರು ಹೇಳು? ಕಾಲಿಟ್ಟಿನ ಬಟ್ಟ. ಊಟಕ್ಕೆ ಗತಿ ಇಲ್ಲದ ನೀನು ಆ ದರಿದ್ರನ ಮನೆ ಹೊಕ್ಕವನು. ಈಗ ಅವ ಏನು ಮಾಡಿದ್ರು ಸರಿ, ಕಳ್ಳ ದೇವರಿಗೆ ಸುಳ್ಳು ಪೂಜಾರಿ ನೀನು. ನಿನ್ನ ಜನ್ಮಕ್ಕೆ ಕೊಂದವ ಇವನೇ. ಹೌದಾ? ಸತ್ಯವಾ? ಯಾವ ಕಳ್ಳನು ತಾನು ಕದ್ದಿದ್ದೇನಂತ ಹೇಳುವುದಿಲ್ಲ, ಸರಿ. ಯಾವ ಕೊಲೆಗಡಕನು ತಾನು ಕೊಲೆ ಮಾಡಿದ್ದೇನಂತ ಹೇಳುವುದಿಲ್ಲ. ಇಲ್ಲ ಬಾಬಾ, ಕೊಂದವರನ್ನು ಕ್ಷಮಿಸಿದ್ರೆ ಅಂತಾದ್ರೆ ಇನ್ನು ನಮ್ಮ ಊರಿನಲ್ಲಿ ಕೊಲೆ ಪಾತಕ ಹೆಚ್ಚಾಗ್ತದೆ. ಮತ್ತಷ್ಟು ಕೊಲೆಗಾರರು ಸಿದ್ಧವಾಗುತ್ತಾರೆ ಅಲ್ವೇ? ಶಿಕ್ಷೆ ಅಂದ್ರೆ ಅದು ಶಿಕ್ಷಣ ರೂಪವಾಗಿರಬೇಕು. ಅಂದ್ರೆ ಶಿಕ್ಷೆಯನ್ನು ಅನುಭವಿಸಿದ ಈತನಿಗಲ್ಲ, ಉಳಿದವರಿಗೆ ಉಳಿದವರಿಗೆ. ಹೌದು. ಹಾಗಿದ್ರೆ ಇವನಿಗೆ ಸರಿಯಾದ ಶಿಕ್ಷೆ ಏನು? ಮರಣದಂಡನೆ ಅಲ್ವಾ? ಹೌದು. ಕೊಲೆ ಮಾಡಿದವನಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ. ಅಷ್ಟೇ. ಉಜ್ಜಯಿನಿಯ ದಂಡಶಾಸನದ ರೀತ್ಯ ಅದೇ ಶಿಕ್ಷೆಯನ್ನು ಕೊಡಬೇಕು. ಯಾರಲ್ಲಿ? ಹೋಗಿ ಶೂಲಕ್ಕೆ ಏರಿಸಿ
ಹೋಗ್ತಿದ್ಯಲ್ಲ, ನಾನು ಸುಮ್ನೆ ಬಿಡುವುದಿಲ್ಲ. ಮತ್ತೆ? ನನ್ನ ಅಪ್ಪ ಏನ್ ತಪ್ಪು ಮಾಡಿದ್ದಾರೆ, ನೀನು ಇನ್ನೂ ಅನ್ನಕ್ಕೆ ಕಲ್ಲು ಹಾಕಿದ್ದಾರ, ನೀನ್ ಎಳ್ದುಕೊಂಡು ಹೋದ್ರೆ ಕೊಲ್ಲೆಗೆ ಹೊಡಿತೇನೆ. ಮಗು, ಯಾಕೆ ಸುಮ್ಮನೆ ಅವ್ರ ಮೇಲೆ ಕೈ ಮಾಡ್ತಾ ಇದ್ದೀಯೋ? ಎಲ್ಲ ನನ್ನ ಪ್ರಾರಬ್ಧ. ರಾಜಾಜ್ಞೆಗೆ ಬದ್ಧನಾಗಿರುವಂಥ ಆತ ರಾಜನಿಷ್ಠ ಸೇವಕನಾಗಿ ರಾಜಾಜ್ಞೆಯನ್ನು ಪಾಲಿಸ್ತಾ ಇದ್ದಾನೆ. ಅವನನ್ನು ನೀನು ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಎಲ್ಲ ನನ್ನ ಪ್ರಾರಬ್ಧ ಅಷ್ಟೇ. ನೀನು ಸಮಾಧಾನ ಮಾಡು. ಸತ್ಯ ಗೆಲ್ಲಿಯ ದಿವಸ ಅದಮರ ಪ್ರತಿಪಾಲನೆಯೈಸೆ, ಅದಮರ ಪ್ರತಿಪಾಲನೆಯೈಸೆ, ದುರುಳರ ಮೃತ್ಯು ಮುರಿಯಲಿ, ಆ ದುರುಳರ ಮೃತ್ಯು ಮುರಿಯಲಿ ಎನ್ನುವುದು ಶಪಿಸಿದಳು ಅವಳೇ. ಅದಮರ ಮೃತ್ಯು ಮುರಿಯಲಿ ಎನ್ನುವುದು ಶಪಿಸಿದಳು ಮರುಗಿ. ನಾನು ಕನಸನ್ನ ಕಾಣುತ್ತಾ ಇಲ್ಲ ತಾನೇ? ಇಲ್ಲ ಇಲ್ಲ, ಈ ಮಾತನ್ನು ನಾನು ಖಂಡಿತ ನಂಬಲಾರೆ. ಎಲ್ಲಿಯಾದ್ರೂ ಸತ್ತ ಇರುವೆಯಿಂದ ಕಂಡು ಬರುಗುವಂತ ನೀವು ಅನ್ಯರ ಪ್ರಾಣವನ್ನು ತೆಗೆಯುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಈ ಹೊತ್ತು ಪಾಲಕ ಮಹಾರಾಜ ಸತ್ಯತೆಯನ್ನ ತಿಳಿಯದೆ ನಿರಪರಾಧಿ ಅಂತ ನಿಮಗೆ ಮರಣದಂಡನೆಯನ್ನು ವಿಧಿಸುವುದಕ್ಕೆ ಮುಂದಾದ ಸ್ವಾಮಿ. ಅದರಿಂದಾಗಿ ಸತ್ಯ ಸತ್ತಿತು, ನ್ಯಾಯ ನಾಶವಾಯಿತು, ಧರ್ಮ ಎನ್ನುವುದು ಗ್ಲಾನಿ ಆಯಿತು. ಪಾಲಕ ಮಹಾರಾಜ, ಈ ಹೊತ್ತು ನನ್ನವರ ಕೊರಳಿಗೆ ಉರುಳನ್ನು ಹಾಕುವುದರ ಮೂಲಕವಾಗಿ ನನ್ನ ಮಾಂಗಲ್ಯಕ್ಕೆ ಸಂಚಕಾರ ತಂದು ನನಗೆ ವೈದವ್ಯ ದೀಕ್ಷೆಯನ್ನ ನೀಡಲು ಮುಂದಾದಂತ ನೀನು ಹೊರಳಿ ನೆರಳಿ ಪ್ರೀತಿ ಮುಳಿಯುವುದಕ್ಕೆ, ಪ್ರೀತಿ ಮುಳಿಯುವುದಕ್ಕೆ ವಿಧಾತ ಬರೆದಿರುವುದು ಕೇಳೇ. ಈ ತೆರನಲ್ಲದಿರೆ ಮತ್ಯಾದರಲಿಲ್ದೆ ಅರುವೋ ಪ್ರೀತಿ ಮುಳಿಯುವುದಕ್ಕೆ. ಯಾಕೆ ಸುಮ್ಮನೆ ಮಹಾರಾಜರ ಕುರಿತಾಗಿ ಕಥೆಯನ್ನ ಅಂತಿದ್ದೀಯ? ಯಾಕೆ ಅವರಿಗೆ ಶಾಪ ಕೊಡ್ತಾ ಇದ್ದೀಯ? ಯಾರು ಕಾರಣರಲ್ಲ. ಸಹಜವಾಗಿ ತನ್ನ ಪತಿಗೆ ಇಂಥ ಒಂದು ದುಸ್ಥಿತಿ ಒದಗಿ ಬಂತಲ್ಲ ಎಂಬ ಕಾರಣಕ್ಕಾಗಿ ನಿನಗೆ ದುಃಖ ಆಗುವುದು ಸ್ವಾಭಾವಿಕ. ಆದರೆ ಯಾರನ್ನ ದೂಷಿಸಿ ಯಾವ ಪ್ರಯೋಜನವೂ ಇಲ್ಲ. ಎಲ್ಲ ನನ್ನ ಪ್ರಾರಬ್ಧ. ಬಹುಶಃ ವಿಧಿ ನನ್ನ ಹಣೆಯಲ್ಲಿ ಹೀಗೆ ಬರೆದದ್ದಿರಬೇಕು, ಇಂತಹ ರೀತಿಯಲ್ಲೇ ಸಾವನ್ನಪ್ಪಬೇಕು ಎನ್ನುವುದಾಗಿ ಬ್ರಹ್ಮನಾಸೆ ಅಂತಾದರೆ ಅದನ್ನು ಮೀರುವುದಕ್ಕೆ ಸಾಮಾನ್ಯ ಮನುಷ್ಯರಾಗಿರುವಂಥ ನಮ್ಮಿಂದ ಎಲ್ಲಿ ಸಾಧ್ಯ? ನಿರ್ಮಲ, ಆ ದಿವಸ ಸುಖದ ಬದುಕನ್ನು ಸಾಗಿಸ್ತಾ ಇರುವಾಗ, ಸಂತೋಷದ ಬದುಕನ್ನು ಸಾಗಿಸ್ತಾ ಇರುವಾಗ ಶ್ರೀಮಂತಿಕೆಯನ್ನು ಕಂಡವಳು ನೀನು. ಆಗ ಅಹಂಕಾರ ಪಡಲಿಲ್ಲ. ದಟ್ಟ ದರಿದ್ರನಾಗಿ ನಾನು ಇಲ್ಲಿ ಈ ರೀತಿಯಾಗಿ ಬದುಕನ್ನು ಸಾಗಿಸುವಾಗಲೂ ನೋವನ್ನು ಪಡ್ಕೊಂಡವಳಲ್ಲ ನೀನು. ಆದರೆ ಗಂಡನಾಗಿ ನಿನಗೆ ಏನನ್ನು ಕೊಡಬೇಕಿತ್ತೋ, ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕಿತ್ತೋ ಆ ವಿಭಾಗದಲ್ಲಿ ಮಾತ್ರ ನಾನು ತೊಂದರೆ ಮಾಡಿದ್ದ ಹೌದು. ಕೊನೆಗೆ ಈಗ ನಿನ್ನ ಪಾಲಿಗೆ ನಾನು ಕೊಡ್ತಾ ಇರುವುದು ವೈಧವ್ಯ ಎನ್ನುವಂಥ ವಿಷ. ಇಲ್ಲ ಇಲ್ಲ, ನಾನು ವಿಧವೆಯಾಗಬಾರದು ಸ್ವಾಮಿ. ನಾನು ಮುತ್ತೈದೆಯಾಗಿಯೇ ಪ್ರಾಣ ಬಿಡಬೇಕು. ಅಂದರೆ ಆದ್ದರಿಂದ ನಿಮಗಿಂತ ಮುಂಚಿತವಾಗಿ ನಾನೇ ಸಾಯ್ಬೇಕು. ಇಲ್ಲ ನಿರ್ಮಲ, ನೀನು ಸಾಯಬಾರದು. ನೀನು ಬದುಕಲೇಬೇಕು. ಕೇವಲ ನನ್ನ ಸಾವು ಸನ್ನಿಹಿತವಾಗಿದೆ ಎಂಬ ಕಾರಣಕ್ಕಾಗಿಯೇ ನೀನು ಸತ್ತೆ ಅಂತಾದರೆ ನಮ್ಮ ಪಾಲಿಗೆ ಇದ್ದವ ಒಬ್ಬನೇ ಒಬ್ಬ ಮಗ. ಅವನ ಸ್ಥಿತಿ ಏನಾದೀತು? ನಾವಿಬ್ಬರು ಸತ್ಯವಂತಾದರೆ ಅವನ ಭವಿಷ್ಯ ಏನಾದೀತು? ಏನು ನನ್ನ ಪಾಲಿಗೆ ಬಂದಿರುವಂಥ ಈ ಶಿಕ್ಷೆಯನ್ನು ನಾನು ಅನುಭವಿಸ್ತೇನೆ. ಆ ಮಗುವನ್ನು ಬೆಳೆಸು, ಆ ಮಗುವನ್ನು ಉಳಿಸು, ಆ ಮಗುವನ್ನು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡುವ ಹೊಣೆಗಾರಿಕೆ ಇರುವುದು ನಿನಗೆ.
ನಮ್ಮ ಸ್ಥಿತಿ ಏನೆನ್ನುವುದನ್ನು ನೀವು ಚೆನ್ನಾಗಿ ತಿಳಿದೇ ಇದ್ದೀರಾ. ನೀವಿರುವಾಗಲೇ ನನ್ನ ಕಂದ ನಮ್ಮ ಮಾತನ್ನು ಕೇಳುವುದಿಲ್ಲ. ನೀವಿಲ್ಲದಿರುವಂತಹ ಸಂದರ್ಭದಲ್ಲಿ ಅವನನ್ನು ನಾನು ಹೇಗೆ ಕಾಪಾಡಲಿ? ಯಾರ ಆಶ್ರಯದಲ್ಲಿದ್ದು ಕಾಪಾಡಲಿ ಹೇಳಿ? ಅದಕ್ಕೊಂದು ದಾರಿಯನ್ನು ನಾನು ತೋರಿಸ್ತೇನೆ. ಮರುಗುದಿಯ ಮೈತ್ರೇಯ ಬರೆದ ಮರುಗುದಿಯ ಮೈತ್ರೇಯ ಬರೆದ ಈ ಎನ್ನಯ್ಯ ಮೋಗದರಸಿ ಆತ್ಮಜರಿವರ ಈ ಎನ್ನಯ್ಯ ತರಳರೆಲ್ಲುತ ಸತತ ಕರುಣರಿಯು ಪಾಲಿಸೋ ನಿಲ್ಲಯ ತರಳರೆಲ್ಲುತ ಸತತ ಕರುಣರಿಯು ಪಾಲಿಸುತ್ತ ಇರು ನೀರೋ ನಿಜವಾಗಿ ಸ್ನೇಹಕ್ಕೆ ಯಾವ ರೀತಿಯ ಬೆಲೆ ಉಂಟು ಎನ್ನುವುದನ್ನು ತೋರ್ಪಡಿಸಿಕೊಟ್ಟವ ನೀನು. ಅನವರತ ನನ್ನ ಸುಖವನ್ನೇ ನನ್ನ ಹಿತವನ್ನೇ ಬಯಸಿದವ. ಯಾವ ರೀತಿಯಲ್ಲಿಯೂ ನನಗೆ ಅನ್ಯಾಯ ಆಗಬಾರದು ಎನ್ನುವುದಾಗಿ ಹೋರಾಟ ನಡೆಸಿದವ. ನೀನು ತೋರ್ಪಡಿಸಿರುವಂತಹ ಪ್ರೀತಿ ವಿಶ್ವಾಸಕ್ಕೆ ನಿನ್ನಿಂದ ನಾನು ಪಡೆದದ್ದು ಹೆಚ್ಚು ಬಿಟ್ಟರೆ ತಿರುಗಿ ಕೊಡುವುದಕ್ಕೆ ಮಾತ್ರ ನನ್ನಿಂದ ಸಾಧ್ಯ ಆಗಲಿಲ್ಲ. ಹಾಗೆ ಹೇಳಬೇಡ. ದಟ್ಟ ದರಿದ್ರನಾಗಿರುವಂತಹ ನನಗೆ ಆಶ್ರಯವನ್ನಿಟ್ಟೆ ನೀನು. ನೀನು ಸಾಹಿತಿ ಅಂತಾದರೆ ನಿನ್ನ ಮಿತ್ರನಾಗಿರುವಂತಹ ಈ ಮೈತ್ರಿಯ ಬದುಕಬಾರದು. ಅಳುವವರ ಮುಂದೆ ನಗುವ ಸಮಾಜವಿದು. ಈ ಸಮಾಜಕ್ಕೆ ಧಿಕ್ಕಾರ ಮಿತ್ರ. ನಿನ್ನೊಂದಿಗೆ ನಾನು ಬರ್ತೇನೆ. ಇಲ್ಲ ಇಲ್ಲ ಗೆಳೆಯ, ನೀನು ಸಾಯಬಾರದು. ನನ್ನೊಂದಿಗೆ ನೀನು ಬರಬಾರದು. ನೀನಿರಲೇಬೇಕು. ನೋಡಲ್ಲಿ ಆ ಕಡೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಮಗು ಮತ್ತು ನನ್ನ ಹೆಂಡತಿ. ಇಂತಹ ಒಂದು ಮರಣದಂಡನೆಯ ಶಿಕ್ಷೆಗೆ ಒಳಗಾಗಿರುವಂಥ ನಾನು ಸತ್ತ ಮೇಲೆ ಆ ನನ್ನ ಮಗುವನ್ನು ನೋಡಿಕೊಳ್ಳುವವರು ಯಾರಿದ್ದಾರೆ ಹೇಳು? ನಿನ್ನನ್ನು ಹೊರತುಪಡಿಸಿದರೆ ನನ್ನ ಹಿತೈಷಿಗಳು ಯಾರಿದ್ದಾರೆ ಹೇಳು? ಕೊನೆಯದಾಗಿ ನಿನ್ನಲ್ಲಿ ಒಂದೇ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಸತ್ತ ಮೇಲೆ ನನ್ನ ಹೆಂಡತಿಯನ್ನು ನನ್ನ ಮಗುವನ್ನು ನಿನ್ನ ಮಕ್ಕಳಂತೆ ನೋಡಿ ಅವರನ್ನ ಸಲಹುವ ಒಂದು ಉಪಕಾರ ಮಾಡು. ಎಲ್ಲ ಮಿತ್ರ, ನೂಲನ್ನು ಹಿಡಿದು ನೇತಾಡುವನೊಬ್ಬ ಆಧಾರಕ್ಕೆ ಅವನ ಕಾಲನ್ನು ಹಿಡಿದು ಮತ್ತೊಬ್ಬ ನೇತಾಡ್ತಾನೆ ಅಂತ ಆದರೆ ಬದುಕುವುದು ಹೇಗೆ ಹೇಳು? ದಟ್ಟ ದರಿದ್ರನಾಗಿರುವಂತಹ ಈ ಮೈತ್ರೇಯನ ಮೇಲೆ ಅಷ್ಟು ವಿಶ್ವಾಸ ನಿನಗುಂಟು ಅಂತ ಆದರೆ ಆಣೆ ಇಟ್ಟು ಹೇಳ್ತೇನೆ, ಎಲ್ಲಿಯಾದ್ರೂ 4 ಮನೆ ಭಿಕ್ಷೆ ಬೇಡಿ ಆದರೂ ನಿನ್ನ ಹೆಂಡತಿ ಮಕ್ಕಳ ಹೊಟ್ಟೆ ಹೊರಿತೇನಪ್ಪ, ಹೊರಿತೇನೆ. ಈ ಜನ್ಮದಲ್ಲಿ ನಿನ್ನ ಪತಿಯಾಗಿರುವಂತಹ ಯೋಗ ಭಾಗ್ಯ ನನಗಿಲ್ಲ. ಬರುವುದೊಂದು ಜನ್ಮ ನನಗುಂಟು ಅಂತಾದರೆ ನೀನೇ ನನ್ನ ಸತಿಯಾಗಿ, ಇವನೇ ನನ್ನ ಮಗನಾಗಿ ಆ ಭಗವಂತ ಒದಗಿಸಿಕೊಡಲಿ. ನನ್ನ ನಿಮ್ಮ ಬದುಕಿನ ಮಿತ್ರ. ವಸಂತ ಸೇನೆಯನ್ನು ಕೊಂದದ್ದಕ್ಕೆ ಚಾರುದತ್ತನಿಗೆ ಮರಣದಂಡನೆ. ಕೇಳಿದ್ಯಾ? ಚಾರುದತ್ತನಿಗೆ ಮರಣದಂಡ ಶಿಕ್ಷೆ ಅಂತೆ. ಅರೆ ಅಲ್ಲ, ಹೌದು, ಚಾರುದತ್ತನಿಗೆ ಮರಣದಂಡನೆ. ಇವರಿಗೆ ಮರಣದಂಡ
ಸೇನೆಯ ಭೂತ. ಅಲ್ಲ, ನಾನು ವಸಂತ ಸೇನೆ. ಯಾಕಾಗಿ ನನ್ನನ್ನ ಕೊಂದ ಅಪರಾಧಕ್ಕೆ ಅಲ್ವೇ? ಹೌದು. ನಾನು ಸತ್ರಲ್ಲ ಶಿಕ್ಷೆ. ಇವರನ್ನ ಬಿಡಿ, ನಮ್ಮ ನೋಡಿ, ವಸಂತ ಸೇನೆಯ ಭೂತ. ಇವರನ್ನು ಬಿಡಿ, ಅವನ್ನ ಕಟ್ಟಿ ಆಸ್ಥಾನಕ್ಕೆ ಕೊಡು, ಬನ್ನಿ. ವಸಂತ ಸೇನೆ, ನಾನು ಬದುಕಿದ್ದೇನೆ. ನಡೆದ ವಿದ್ಯಮಾನವೇನು? ಸತ್ಯ ಘಟನೆ ನಾನು ಹೇಳ್ತೇನೆ. ಒಂದು ದಿವಸ ಸಂಧ್ಯಾ ವಂದನೆ ಪೂರೈಸಿ ನನ್ನ ಮೈ ಮೇಲಿರುವಂತ ಶಾಲುವೆಯನ್ನು ತರಗಲೆ ಮೇಲೆ ಹಾಸಿದೆ. ಆ ಕ್ಷಣದಲ್ಲಿ ನೀರು ನೀರು ಎನ್ನುವಂತ ಕೂಗು ಕೇಳಿಸಿತು. ಆಮೇಲೆ ನೋಡಿದೆ ನನ್ನ ಶಾಲುವೆ ಅಡಿಗಡಿಯಲ್ಲಿ ಈ ವಸಂತ ಸೇನೆ ಮಲಗಿದ್ಲು ಎನ್ನುವುದಕ್ಕಿಂತ ಅವಳು ಸತ್ತ ಸ್ಥಿತಿಯಲ್ಲಿದ್ಲು. ವಿಷಯವನ್ನ ಕೇಳಿದೆ. ಪ್ರಜ್ಞೆ ಬಂದಂತ ಆ ಕ್ಷಣದಲ್ಲಿ ಹೇಳಿದಂತ ಆಕೆ ಅವಳನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ ಶಕಾರನಂತೆ. ಇವನಿಗೆ ಶಿಕ್ಷೆ ಆಗಬೇಕು. ಓಹೋ, ಮಹಾರಾಜ್, ಯಾರು ಸಲಾಮ್ ನೀನು? ಅಲೈಕುಂ ಸಲಾಮ್. ಯಾರು ನೀನು? ಹೌದು, ಹಾ. ನಾನು ಗಾಡಿ ಹೊಡೆಯುವ ಆ ಪಾಪಿ ಎಲ್ಲ ಮಾಡಿಸಿದ್ದು ಇದೆಲ್ಲ ಅವನೇ ಹೇಳಿದ್ದು. ಎಲ್ಲ ಮಾಡಿಸಿದ್ದು ಅಂತ ಹೇಳಿದ್ರೆ ಆಗದು. ಏನು ಮಾಡಿದ ಹೇಳು? ಒಂದು ದಿವಸ ನನ್ನನ್ನು ಕರೆಯಿತು. ಬಂಡಿ ತಗೊಂಡು ಹೋಗು ನೀನು ಆ ಪುಸ್ಕೋಟಿ ಅಂತದ್ದು ರಂಡೆ ಇದಕ್ಕೂ ಅಂತ ಹೇಳಿತ್ತು. ಹಾ. ಅಲ್ಲಿ ನಾನು ಹೋಯ್ತು. ಹಾ. ಹೋಗಿ ನೋಡುವಾಗ ಈ ಹೆಣ್ಣು ಅಲ್ಲಿದ್ದಿತ್ತು. ನನ್ನ ಬಂಡಿ ಮೇಲೆ ಕೂತಿತ್ತು. ಹಾಗೆ ಕರೆದುಕೊಂಡು ಬಂತು ನಾನು. ಆಮೇಲೆ ಇಲ್ಲಿಗೆ ಆವಾಗ ಅದಿತ್ತು. ಅವರೆಲ್ಲ ಮಾತುಕತೆ ಬೆಳೆಯಿತು. ಮಾತು ಜೋರಾಯಿತು. ಜೋರಾದ ಮೇಲೆ ಮೈ ಮೇಲೆ ಕೈ ಹಾಕ್ಲಿಕ್ಕೆ ಹೋಯ್ತದು. ನಾನು ಬೇಡ ನಾನು ಬಿಡುವುದಿಲ್ಲ ಅಂತ ಹೇಳಿತ್ತು. ಆ ನನ್ನ ದೂಡಿ ಹಾಕಿ ನನಗೆ ತುಳಿದು ಆ ಹುಡುಗಿಯ ಕತ್ತಿಗೆ ಹಿಡ್ಕೊಂಡು ಹೀಗೆ ಮಾಡಿ ಅದನ್ನು ಕೊಂದಿತ್ತು. ಆಮೇಲೆ ನೋಡ್ತದೆ ಸೊಪ್ಪನ್ನು ಮುಚ್ಚಿ ಹೋಯ್ತು. ನಾನು ಇದನ್ನೆಲ್ಲ ಹೇಳ್ತೇನೆ ಅಂತ ಬೊಬ್ಬೆ ಹಾಕ್ತು. ಆಗ ನನಗೆ ಬಂದು ಜೋರು ಮಾಡಿತ್ತು. ಹೀಗೆ ಬಿಡುವುದಿಲ್ಲ, ಸೆರೆಮನೆ ಹಾಕ್ತೇನೆ ಅಂತ ಹಾಕಿತ್ತು. ನನ್ನ ಅವಸ್ಥೆ ನೋಡಿ ಮಹಾರಾಜ್, ಮೇಲೆ ನೋಡ್ತಾ ಒಂದು ಕಿಟಕಿ ಇತ್ತು, ಎಲ್ಲ ಹಾರಿ ಬಂತು. ನಾನು ಅದನ್ನು ಬಿಡಿಸವನ ಬಂದ. ಹಾಗಿದ್ರೆ ಇಷ್ಟೆಲ್ಲ ಕೆಡುಕನ್ನು ಮಾಡಿದವ ಯಾರು ಎನ್ನುವುದು ವಿದಿತವಾಯಿತು. ಹೌದು. ಯಾರಪ್ಪ ಆ ಅನ್ಯಾಯಕ್ಕೆ ಒಳಗಾದವ ಅಂತ ಹೇಳಿ ಯಾರ ಮೇಲೆ ಆರೋಪವನ್ನು ಹೊರಿಸಿ ಶೂಲಕ್ಕೇರಿಸುವುದಕ್ಕೆ ಆಜ್ಞೆ ಮಾಡಿದ್ದೇವೋ ಅಂತಹ ಚಾರುದತ್ತನನ್ನು ಹಿಡ್ಕೊಂಡು ಬನ್ನಿ. ಚಾರುದತ್ತ, ವಸಂತ ಸೇನೆಯ ಕೊಲೆಯನ್ನು ನೀನು ಮಾಡಿದ್ದಿ ಎಂಬ ಆರೋಪವನ್ನು ನಂಬಿಕೊಂಡು ನಿನ್ನ ವಿಚಾರಣೆಯಲ್ಲೂ ಸಿಕ್ಕಿದಂತಹ ಸಾಕ್ಷ್ಯಾಧಾರವನ್ನು ಆಧರಿಸಿ ನಿನಗೆ ಶಿಕ್ಷೆಯನ್ನು ನಾನು ವಿಧಿಸಿದ್ದೆ. ನನ್ನದು ತಪ್ಪು ಅಂತ ಈಗ ಮನವರಿಕೆಯಾಯಿತು. ಯಾವ ವಸಂತ ಸೇನೆ ಸತ್ತಿದ್ದಾಳೆ ಅಂತ ನಾವು ಭಾವಿಸಿದ್ದೇವೋ ಆಕೆಯೇ ಬದುಕಿದ್ದಾಳೆ. ಮೇಲಾಗಿ ನಿನ್ನನ್ನು ಮಂತ್ರಿ ಪದವಿಯಿಂದ ಪದಚ್ಯುತನನ್ನಾಗುವ ಹಾಗೆ ಮಾಡುವಲ್ಲಿಂದ ತೊಡಗಿ ಇಲ್ಲಿಯವರೆಗೆ ಈ ಶಕಾರ ಎಷ್ಟು ತಂತ್ರ ಮಾಡಿದ್ದಾನೆ, ಕುತಂತ್ರ ಮಾಡಿದ್ದಾನೆ ಎನ್ನುವುದು ಸ್ಪಷ್ಟವಾಗಿ ವಿದಿತವಾಯಿತು. ಆದ್ರಿಂದ ಶಿಕ್ಷೆಯಾಗಬೇಕಾದದ್ದು ನಿನಗಲ್ಲ, ಮತ್ತೆ ನೀನು ನಿರಪರಾಧಿ ಎನ್ನುವುದನ್ನು ಘೋಷಿಸುವುದರೊಂದಿಗೆ ಮೊದಲಿದ್ದ ನಿನ್ನ ಮಂತ್ರಿಯ ಸ್ಥಾನವನ್ನು ನಿನಗೆ ಕೊಡಲಾಗುವುದು. ಉಜ್ಜಯಿನಿಯ ಸರಿಯಾದ ಮುಖ್ಯಮಂತ್ರಿಯಾಗಿ ನೀನು ಮುಂದಕ್ಕೂ ಇರಬೇಕೆನ್ನುವುದೇ ನಮ್ಮ ಆಶಯ. ಇವನಿಗೆ ಕೊಡಬೇಕಾದಂತಹ ಶಿಕ್ಷೆ ಏನು ಅಂತ ನಾನು ಹೇಳುವುದಲ್ಲ. ಅವನಿಂದ ಅನ್ಯಾಯಕ್ಕೊಳಗಾದಂತಹ ನೀನು ನಿನ್ನ ಮನ ಬಂದಂತೆ ಯಾವ ಶಿಕ್ಷೆಯನ್ನು ಅವನಿಗೆ ಕೊಡುತ್ತೀಯೋ ಅದನ್ನು ನಾವು ಅನುಭವಿಸಬೇಕು. ಅರೆ ಮಹಾರಾಜ್, ಏನು ಆ ಸುವರ್ಕ ಬತ್ತಿನಿಗೆ ಶಿಕ್ಷೆ ಕೊಡಿ, ತೊಂದರೆ ಇಲ್ಲ. ನನಗೆ 5 ಸರಿ ಹೋಗಿದ್ದೇನೆ ಗಾಡಿ ತಕೊಂಡು. ನನಗೆ ಬಾಡಿಗೆ ಕೊಡ್ಲಿಲ್ಲ. ಪಾಪಿದ್ದ ಮಗಂದು ನನಗೆ ಬಾಡಿಗೆ ಕೊಡಬೇಡ. ಇಲ್ಲಪ್ಪ, ಅವನಿಗೆ ಸುವರ್ಕ ಬಚ್ಚ ಅಂತ ಹೇಳಿ ಅರ್ಥ ಗೊತ್ತಿಲ್ಲ. ಒಳ್ಳೇದು ಹೇಳಿತ್ತು, ಅದಕ್ಕೆ ಅರ್ಥ ಉಂಟು. ಅದಿರ್ಲಿ, ಆ ಸ್ಥಾನದ ಮರ್ಯಾದೆ ಏನು ಅಂತ ಗೊತ್ತಿಲ್ವೇನ ನಿನಗೆ? ಭಂಡಾರಿಯ ಪರಿಚಯ ಉಂಟಾ? ಯಾವ ಭಂಡಾರಿ? ರಾಜ ಭಂಡಾರಿ. ನಿಮ್ಮ ಭಂಡಾರಿ. ಹೌದು, ಅವನ ಪರಿಚಯ ಉಂಟು. ಅವನಲ್ಲಿ ನಾನು ಹೇಳಿದ್ದೇನೆ ಅಂತ ಹೇಳು, ಪಡ್ಕೊಂಡು ಹೋಗು. ನಿನ್ನದೆಂತದ್ದು ಬಾಡಿಗೆ 5 ಬಾರಿದ್ದು. ಹೌದು, ಅಷ್ಟು ಬಾರಿ ಕೊಟ್ಟರೆ ಸಾಕು. ಸರಿ. ಚಾರುದತ್ತ, ಆತನಿಗೆ ಶಿಕ್ಷೆ ಕೊಡುವಂತಹ ಹೊಣೆಯನ್ನು ನಿನಗೊಪ್ಪಿಸಿದ್ದೇನೆ. ಆದಿ ಸರಿ. ಬದುಕಿದೇನಪ್ಪ? ಬದುಕಿದೆ. ದೇವರು ದೊಡ್ಡವ. ಮಂತ್ರಿ ಪದವಿ ಸಿಗ್ತಾ? ನಾನೊಬ್ಬ ನಿರಪರಾಧಿ ಎನ್ನುವುದು ಅರ್ಥ ಆಯ್ತು. ಪ್ರಭುಗಳೇ ನನ್ನನ್ನು ಬದುಕಿಸುವುದರ ಜೊತೆಗೆ ಮಂತ್ರಿ ಪದವಿಯನ್ನು ನೀಡಿದ್ದಾರೆ. ಊಟ ಕಟ್ಟಿಲ್ಲ. ನಿನಗೆ ಅದು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ. ಸದ್ಯ ಬೇಕಾದದ್ದು. ಆದ್ರೆ ಅಷ್ಟಕ್ಕೆ ಮುಗಿಯುವುದಿಲ್ಲ. ಕೇವಲ ಮಂತ್ರಿ ಪದವಿಯನ್ನು ನೀಡುವುದು ಮಾತ್ರ ಅಲ್ಲ, ಅಪರಾಧಿಯ ಸ್ಥಾನದಲ್ಲಿರುವಂತಹ ಈ ಶಕಾರನಿಗೆ ಶಿಕ್ಷೆ ಕೊಡುವುದಕ್ಕೂ ನನಗೆ ಅಧಿಕಾರ ಒಪ್ಪಿಸಿದ್ದಾರೆ. ಹೌದಲ್ಲ? ಅವನಿಗೆ ಏನು ಶಿಕ್ಷೆ ಅಂತ ನಾನು ವಿಧಿಸ್ತೇನೆ. ಏನಾಗಬಹುದು? ನಾನು ಹೇಳುತ್ತೇನೆ, ನೀನು ಮಾಡಿ ಮುಗಿಸು. ಆದೀತ್. ಶಕಾರ ಮೈತಿರಿ ಭಟ್ರೆ. ಏನೋ ಮೈತಿರಿ ಹಾಗೆ ಉಂಟೇನೋ? ಮೈತ್ರೇಯ ಭಟ್ಟ. ನೀನು ನಾಳೆಗೆ ಬಿದ್ದು ಹೋಗ. ಸರಿ ಹೇಳ. ನಿಮ್ಮ ಹೆಸರು? ಹೆಸರು ಸರಿಯಾಗಿ ಉಶೂರು. ಸರಿಯಾಗಿ ಹೇಳಿದ್ದೇನೆ. ಹೌದಾ? ಮತ್ತೆ ಹೇಳಲಿಕ್ಕೆ ಬರುವುದಿಲ್ಲ ಇವನಿಗೆ. ಏಯ್,
ನಿನಗೆ ಶಿಕ್ಷೆ ಹೇಳುವವ ನಾನು. ಚಾರುದತ್ತ, ಹಾ, ಇವನನ್ನು ಹೀಗೆ ಬಿಟ್ಟರೆ ಆಗ್ಲಿಕ್ಕಿಲ್ಲ. ಏನ್ ಮಾಡುವುದು? ಒಂದು ಆಳು ಹೊಂಡ ತೆಗಿಬೇಕು, ಹಾ, ಇವನನ್ನು ಅದರಲ್ಲಿ ಇಡಬೇಕು. ಹೊಂಡದಲ್ಲಿ? ಹೌದು. ಹಾ, ಇಷ್ಟವರೆಗೆ ಮಾತ್ರ ಮಣ್ಣು ಹಾಕಬೇಕು. ಹಾ, ಇಷ್ಟರ ಮೇಲೆ ಹಾಗೆ ಇರುವುದು? ಹಾಗೆ ಇರಬೇಕು. ಹಾ. ಇವ ಪಿಳಿ 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 ನೋಡ್ತಾ ಇರಬೇಕು. ಹಾ. 4 ಸೊಣಗವನ್ನು ಬಿಡಬೇಕು. ಇವನಿಗೆ ಆ ಶಿಕ್ಷೆ. ಅಷ್ಟು ಮುಚ್ಚಿದ್ರೆ ನಾನು ಸಾಯೋದಿಲ್ವಾ? ಸಾಯಬಾರ್ದು, ನೀನು ಬದುಕಿ ಸತ್ತಂತೆ ಇರಬೇಕು. ಬೇಡ. ಅಪರಾಧ ಅವನಿಂದ ಆದದ್ದು ಹೌದು, ಅವನಿಂದ ನನಗನ್ಯಾಯ ಆದದ್ದು ಹೌದು. ಹಾಗಂತ ಅವನಿಗೆ ಶಿಕ್ಷೆ ಕೊಡುವಂತ ಅರ್ಹತೆಯನ್ನು ಮಹಾರಾಜರನ್ನು ಕೊಟ್ಟದ್ದು ಹೌದು. ಖಂಡಿತ ಅವನಿಗೆ ಆದಂತ ಅಪರಾಧಕ್ಕೆ ಶಿಕ್ಷೆ ಕೊಡುವುದೇ ಬೇಡ. ಯಾಕೆ ಸುಮ್ಮನೆ ಶಿಕ್ಷೆ ಕೊಡಬೇಕು? ಅವ ಮಾಡಿದ್ದು ತಪ್ಪು ಎಂಬುದಾಗಿ ಒಪ್ಪಿಕೊಂಡ ಅಂತಾದ್ರೆ ಅವನನ್ನು ಹಾಗೆ ಬಿಟ್ಟರಾಯ್ತು, ಒಳ್ಳೆ ರೀತಿಯಲ್ಲಿ ಬದುಕನ್ನು ಸಾಗಿಸಲಿ. ಹೌದಾ? ಹೌದು. ನೀನು ಎಷ್ಟು ದೊಡ್ಡವನಪ್ಪ. ಚಾರುದತ್ತ, ನಿಜವಾಗಿ ನೀನು ಮನುಷ್ಯನಲ್ಲ. ಮನುಷ್ಯ ಅಲ್ಲ ಅಂತ ಹೇಳ್ತಾನೆ, ಏನು ಪ್ರಾಣಿಯ? ದೇವ್ರು ಹಾಗೆ ಉಸಿರು. ಇವನ ಸರ್ವನಾಶಕ್ಕೆ ಪ್ರಯತ್ನ ಮಾಡಿದವ ನಾನು. ವಸಂತ ಸೇನೆ ನನಗೆ ಸಿಗಲಿಲ್ಲ ಎನ್ನುವ ಒಂದೇ ಕಾರಣಕ್ಕೆ ಚಾರುದತ್ತನಿಗೂ ಸಿಗಬಾರ್ದು ಅಂತ ಅವಳನ್ನು ಕೊಲ್ಲುವ ಪ್ರಯತ್ನ ಮಾಡಿದೆ. ಆದರೆ ನಾನು ಮಾಡಿದ್ದೊಂದು, ಆದದ್ದೇ ಒಂದಾಯಿತು. ಈಗ ಹೇಗೆ ಅನಿಸ್ತದೆ? ಈಗ ನಾನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತದೆ ನನಗೆ. ಹೌದಾ? ನಾನು ಕ್ಷಮೆ ಕೇಳಲಿಕ್ಕುಂಟು. ಹೌದಾ? ನೋಡ್ರಿ, ವಸಂತ ಸೇನೆ, ನಿನ್ನನ್ನು ಶೂಳೆ ಮಗಳು ಅಂತ ಹೇಳಿಬಿಟ್ಟೆ. ಅಲ್ಲ, ಈ ಕ್ಷಣದಿಂದ ಮೊದಲುಗೊಂಡು ನನ್ನ ಹೆತ್ತ ತಾಯಿ ಅಂತ ಭಾವಿಸ್ತೇನೆ. ಅಷ್ಟು ಬದಲಾವಣೆ. ನಾನು ಮಾಡಿದ್ದು ತಪ್ಪಾಗಿ ಹೋಯಿತು. ಈಗ ಊರಿಗೆಲ್ಲ ನಾನೆಂತವ ಅಂತ ಗೊತ್ತಾಯ್ತು. ನಾನು ಈ ಮುಖ ತಕೊಂಡು ಹೋದ್ರೆ ನನಗೆ ಜನ ಎಲ್ಲ ಕಲ್ಲು ಹೊಡೆದು ಕೊಳ್ತಾರೆ. ಹಾಗಂತ ಶಿಕ್ಷೆ ಕೊಡುವುದಿಲ್ಲ ಅಂತ ಚಾರುದತ್ತ ಹೇಳಿ ಆಯ್ತು. ನನಗೆ ಉಳಿದದ್ದು ಒಂದೇ ದಾರಿ. ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ. ತಪಸ್ಸು ಮಾಡ್ತೇನೆ. ಯಾಕೋ? ಮಾಡಿದ ಪಾಪ ಕಳ್ಕೊಳ್ಳಿಕ್ಕೆ, ಪುಣ್ಯ ಸಂಪಾದನೆ ಮಾಡಲಿಕ್ಕೆ. ತಪಸ್ಸು ಮಾಡಬಹುದು ನೀನು, ಆದ್ರೆ ನಾನು ಕೇಳೋದು ಮತ್ತೇನಲ್ಲ, ನೀನು ಯಾವುದೇ ದೇವರು ಪ್ರತ್ಯಕ್ಷ ಆದರೂ ನಿನ್ನ ಅಕ್ಷರವನ್ನು ಸರಿ ತಿದ್ದುಪಡಿ ಆಗುವ ಹಾಗೆ ದೇವರು ಅನುಗ್ರಹ ಮಾಡಲಿ ಅಂತ ನಾನೇ ದೇವರಲ್ಲಿ ಬೇಡ್ಕೊಳ್ತೇನೆ. ಅದು ಮುಂದಿನ ಜನ್ಮದಲ್ಲಿ ಆಗಲಿ ಅಂತ ನನ್ನ ಆಶೀರ್ವಾದ. ನಾನು ಮನುಷ್ಯನಾಗಿ ಹುಟ್ಟೇನೆ ಅನ್ನುವ ವಿಶ್ವಾಸವೇ ನನಗಿಲ್ಲ. ಉಂಟುಂಟು. ಪಶ್ಚಾತ್ತಾಪದಿಂದ ವಿದಗ್ಧವಾದಂತಹ ನಿನ್ನ ಮನಸ್ಸು ಹಾಗಾಗಿ ನಾನು ಹೋಗಿ ಬರಲೇನು? ವಸಂತ ಸೇನೆ, ಒಳ್ಳೆಯದಾಗ ನೀನು ವಧು ವಸಂತ ಸೇನೆ, ವರನಾದ ಚಾರುದತ್ತನ್ನು ಸೇರ್ಲಿಕ್ಕೆ ಯೋಗ್ಯಳು. ನಿನಗೆ ಇದೇ ಬುದ್ಧಿ ಕೊಡಿ. ಮುಖ ಮಾತ್ರ ಯಾರಿಗೂ ತೋರಿಸಬೇಡ. ಉಪಕಾರ ಮಾಡಿದ್ರಿ ಮೈತ್ರಿ ಭಟ್ರೆ. ಅದು ನಿಮಗೆ ಬೇಡವಾ? ನಾನು ಹೋಗಿ ಬರಲೆ? ನೀವು ದೊಡ್ಡ ಕಳ್ಳ. ನಾನೆಲ್ಲ ನೀವು ಯಾರು ಗೊತ್ತುಂಟಾ? ಯಾರು? ನಿನ್ನ ಕೈಕಾಲೊತ್ತುವ ಸಂವಾಹಕ ಇವನು. ಇವನಿಗೊಂದು ದುರಭ್ಯಾಸ ಇತ್ತು. ಯಾವುದು? ಯಾವಾಗಲೂ ಜೂಜಾಡುವುದು. ಹೌದು, ಜೂಜಿನಲ್ಲಿ ಒತ್ತೆ ಇಟ್ಟು ಎಲ್ಲ ಕಳ್ಕೊಂಡು ಆಮೇಲೆ ಮರ್ಯಾದೆ ಹೋಗುತ್ತದೆ ಅಂತ ಅಲ್ಲಿಂದ ತಪ್ಪಿಸಿಕೊಂಡ. ಒಂದು ದಿನ ವಸಂತ ಸೇನೆಯ ಮನೆಯನ್ನು ಸೇರಿದ. ಇವಳು ಆ ಜೂಜುಕೋರರಿಗೆ ಸಾಕಷ್ಟು ಹಣ ಕೊಟ್ಟು ಇವನನ್ನು ಬದುಕಿಸಿದ್ಲು. ಆಗ ಇವನಿಗೆ ಗೋಚರ ಆಯಿತು, ಹೆಣ್ಣಿನ ಧನದಿಂದ ತಾನು ಬದುಕಿದ್ದೇನಲ್ಲ, ನನ್ನ ಜನ್ಮಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳಿ ವ್ಯವಹಾರವನ್ನೆಲ್ಲ ಮುಗಿಸಿ ಈಗ ಬೌದ್ಧ ಸನ್ಯಾಸಿಯಾಗಿ ತಾನು ದೊಡ್ಡ ಸನ್ಯಾಸಿ ಎಂದು ಹೇಳ್ತಾನೆ. ಆವತ್ತು ಅವಳು ಉಪಕಾರ ಮಾಡಿದ್ರಿಂದ ಅಲ್ವೇ ನಾನು ಅವಳನ್ನು ಬದುಕಿಸಿದ್ದು. ಬಳಿರೆ ಇವನಿಗೆ ಒಳ್ಳೆ ಕೆಲಸ ಕೊಡಬೇಕು. ಏನ್ ಮಾಡೋಣ? ನೀನು ಮುಖ್ಯಮಂತ್ರಿ ಅಲ್ವಾ? ಇವನಿಗೆ ಕುಲಪತಿಗಳಲ್ಲಿ ಶ್ರೇಷ್ಠ ಅಂತ ಒಳ್ಳೆಯ ಕೊಡಬೇಕು. ಅದನ್ನು ಒದಗಿಸಿ. ಎಲ್ಲರ ಆಸೆ ಈಡೇರಿತು. ಆದರೆ ನನ್ನ ಆಸೆ ಒಂದು ಹಾಗೆ ಉಳಿತಲ್ಲ. ಏನು? ಮತ್ತೇನಲ್ಲ, ನಾನು ಆ ಪರಂಪರೆಯಿಂದ ಹೊರಗಡೆ ಬರಬೇಕು, ಸದ್ಗೃಹಿಣಿಯಾಗಿ ಬದುಕಬೇಕು ಅಂತ ಆಸೆ ಹೊತ್ತ ಹೆಣ್ಣು. ಅಷ್ಟೇ ಅಲ್ಲ, ನನ್ನ ಮನದಲ್ಲಿ ಚಾರುದತ್ತರ ಬಗ್ಗೆ ಸುಂದರ ಸ್ವಪ್ನ ಕಂಡವಳು, ಅವರನ್ನೇ ಕೈ ಹಿಡಿಯಬೇಕು ಅಂತ ನನ್ನ ಆಸೆ ಬಂಜಾಗುವೆ. ಛೇ, ಒಬ್ಬಳನ್ನ ಮದುವೆಯಾಗಿ ಮಗುವೊಂದನ್ನು ಪಡೆದಿರುವಂತ ನಾನು ಇವಳನ್ನು ಮದುವೆಯಾಗುವುದು ಸರಿಯಾದೀತೇನೆ? ಯಾಕಾಗುವುದಿಲ್ಲ? ಅಯ್ಯೋ, ನಾನೀಗ ಮಾತಾಡಬೇಡಿ. ಮೈ ಮುಟ್ಲಿಕ್ಕೆ ನಿಜವಾದ ಮಡಿ ಅಂದ್ರೆ ಏನು ಅಂತ ನನಗೆ ಅರ್ಥ ಆಗಿದೆ. ಕೆಸರಿನಲ್ಲಿ ಕಮಲ ಹುಟ್ಟುತ್ತದೆ, ದೇವರ ತಲೆಗೇರಿಸ್ತೇವೆ. ಹೌದು, ಕೆಸರು ಮೈಗೆ ತಾಗಿದಾಗೆ ನಾವು ತೊಳ್ಕೊಳ್ತೇವೆ. ಹುಟ್ಟು ಪ್ರಧಾನವಾದದ್ದಲ್ಲ, ಬೆಳೆದದ್ದು ಪ್ರಧಾನ, ಗುಣಪ್ರಧಾನ. ಗುಣವೇ ಈ ಲೋಕದಲ್ಲಿ ಶ್ರೇಷ್ಠವಾದದ್ದು ಅಂತ ನೀನತ್ತರೆ, ನಿನ್ನ ಮಗುವತ್ತರೆ, ನಿನ್ನ ಹೆಂಡತಿ ಶೋಕಿಸಿದ್ರೆ ಇವಳು ಕಣ್ಣೀರು ಹಾಕ್ತಾಳೆ. ಇಂತಹ ಒಬ್ಬಳು ಸದ್ಗುಣಿ ಕುಲವತಿ ಅಂತ ನೀನು ಈಕೆಯನ್ನು ಸ್ವೀಕರಿಸಲೇಬೇಕು.
ಇನ್ನೊಂದು ಮೊದಲೊಂದು ಮದುವೆ ಆಗಿದೆ ಅಂತ ಅಲ್ವಾ? ಅಲ್ವೇ? ಆಕೆಯನ್ನು ನಾನು ಒಪ್ಪಿಸ್ತೇನೆ. ಅಮ್ಮ ಕರುಣೆ ತೋರಬೇಕು. ಬ್ರಾಹ್ಮಣನಾಗಿರುವಂತಹ ನನ್ನ ಮಾತು ಹಾಳಾಗಬಾರದು. ನೀವು ದೊಡ್ಡವರು, ಕೈ ಮುಗಿಬಾರದು. ವಸಂತ ಸೇನೆಯನ್ನು ಚಾರುದತ್ತ ಪರಿಗ್ರಹಿಸಲೇಬೇಕು. ವಸಂತ ಸೇನೆ ಸಂತೋಷವಾಗುತ್ತಾ ಇದೆಯಮ್ಮ. ಬ್ರಾಹ್ಮಣರು ಹೇಳಿದ ಹಾಗೆ ನಮ್ಮೂರಲ್ಲಿ ಯಾರ ಕಣ್ಣಲ್ಲಿ ನೀರು ಬಂದರೂ ನಿನ್ನ ಕಣ್ಣಲ್ಲಿ ರಕ್ತವೇ ಸುರಿಯುತ್ತದೆ ಅಂತ ನನಗೆ ಗೊತ್ತು. ಹೌದಕ್ಕ. ನಾವು ಮೂವರು ಸಂತೋಷವನ್ನು ಅನುಭವಿಸಿದ್ರೆ ಅದಕ್ಕಿಂತ ವಿಶೇಷವಾದಂಥ ಸಂತೋಷವನ್ನು ನೀನು ಹೊಂದುತ್ತಾ ಇದ್ದವಳು. ನೋಡಮ್ಮ, ಇಂಥ ಗುಣನಿಧಿಯಾದಂಥ ನೀನು ನನ್ನವರ ಸತಿಯಾಗಿ ಬರ್ತೀಯ ಅಂತಾದರೆ ದೇವರು ನಮ್ಮಿಬ್ಬರನ್ನ ಒಂದುಗೂಡಿಸುವುದಕ್ಕಾಗಿ ಅಲ್ಲಾಹು ಯಾವ ಜನ್ಮದಲ್ಲಿ ನಾವಿಬ್ಬರು ಅಕ್ಕ ತಂಗಿಯರಾಗಿದ್ದೆವು ಅಂತ ನಾವಿಂದು ಈ ಜನ್ಮದಲ್ಲಿ ಅಕ್ಕ ತಂಗಿಯರಾಗುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ಭಾವಿಸ್ತೇನೆ. ಸಂತೋಷವಮ್ಮ, ಸಂತೋಷದಿಂದ ನಿನ್ನನ್ನು ತಂಗಿಯಾಗಿ ಸ್ವೀಕರಿಸ್ತೇನೆ. ಸರಿ ಅಕ್ಕ. ಚಾರುದತ್ತ, ಹಾ, ನಿನಗೇನಾಯ್ತು ಈಗ? ಇನ್ನು 2 ಬಾಳೆಲ್ಲ ಇಟ್ಕೊಳ್ಬೇಕು. ಯಾಕೋ? ಬಡಿಸೋರಿಬ್ಬರು ಆಯ್ತಲ್ಲ. ಊಟ ಮಾಡುವುದಕ್ಕೆ ನಿಮಗೆ ಊಟದ ನಾನು ಆಲೋಚನೆ. ಈಗ ಹೇಗಾಯ್ತು ಬಲ್ಲಯ್ಯ? ಹೇಗೆ? ಇದು ಭೂವೈಕುಂಠವಾಯಿತು. ಹಾ. ಯಾಕೆ? ಯಾಕೆ? ನೀನು ಶ್ರೀಮನ್ನಾರಾಯಣ, ಹಾ. ಆಕೆ ಸರ್ವಂ ಸಹೆಯಾಗಿರುವಂತಹ ನಿರ್ಮಲಾದೇವಿ ಭೂದೇವಿ, ಈಕೆ ಈ ವಸಂತ ಸೇನೆ ಎಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ತಾನು ಗುಣಾಢ್ಯೆಯಾಗಿ ಆಕೆ ಶ್ರೀದೇವಿ, ಆಕೆ ಶ್ರೀದೇವಿ, ಈಕೆ ಭೂದೇವಿ, ನೀನು ಶ್ರೀಮನ್ನಾರಾಯಣ, ಇವ ನಿನ್ನ ಮಗ ಮಾರ ಮನ್ಮಥ, ನಾನು ಯಾರು? ನಿಮ್ಮೆಲ್ಲರ ಹಿತಚಿಂತಕ ನಾರದ. ಜಯ ನಮೋ ನಾರಾಯಣ. ಪಕ್ಷಿರಾಜನು ಬಂದು